सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दसागरम्। ॐ सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। आत्मानं चेत् विजानीयात् अयम् अस्मीति पुरुषः किमिच्छन् कस्य कामाय शरीरं मनुसञ्जरे। ಪರಮಾತ್ಮನ ಅನುಗ್ರಹದಿಂದ ಈ ಒಂದು ತಂತ್ರಜ್ಞಾನ ಸಹಾಯದಿಂದ ಶ್ರೀಮತಿ ವಿಮಲಾನಂದ ಹಾಗೂ ಎಲ್ಲ ಪಂಚದಶಿ ಶ್ರೋತೃ ವರ್ಗವೇ, ಶ್ರೀಮದ್ ವಿದ್ಯಾರಣ್ಯ ಮುನಿ ಪ್ರಣೀತ ಪಂಚದಶಿ ಸಪ್ತಮೋಧ್ಯಾಯ ತೃಪ್ತಿ ದೀಪ ಪ್ರಕರಣ. ತೃಪ್ತಿ ಎನ್ನುವಂತಹದ್ದು ನಾನು ಆತ್ಮನಾಗಿದ್ದೇನೆ ಎನ್ನುವಂತಹ ಆ ತತ್ಸ್ವರೂಪದ ಜ್ಞಾನ ಪಡೆದುಕೊಂಡಾಗ ಅದು ಆತ್ಯಂತಿಕವಾಗಿರುವಂತಹ ತೃಪ್ತಿ. ಅಂತಹ ತೃಪ್ತಿಯ ಬೆಳಕನ್ನ ನೀಡುವಂತಹದ್ದು ಈ ತೃಪ್ತಿ ದೀಪ ಪ್ರಕರಣ. ಅಂತಹ ಬೆಳಕಿಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂತಹದ್ದು ಈಗಾಗಲೇ ತಿಳಿದಿರುವ ಹಾಗೆ ಬ್ರಹ್ಮಾಭ್ಯಾಸ ಎನ್ನುವಂತಹ ಔಷಧವನ್ನ ಕೊಟ್ಟು ಯಾರಿಗೆ ವಿಪರೀತ ಭಾವನೆ ಎನ್ನುವಂತಹ ವ್ಯಾಧಿ ಇದೆಯೋ ಆ ವ್ಯಾಧಿಯನ್ನ ನಿರ್ಮೂಲನೆ ಮಾಡಲಿಕ್ಕೆ ಈ ಬ್ರಹ್ಮಾಭ್ಯಾಸ ಔಷಧ ತಗೊಂಡ್ರೆ ಆ ವ್ಯಾಧಿ ಕಡಿಮೆ ಆಗತ್ತೆ ಬರುತ್ತೆ ಅಂತ ವಿದ್ಯಾರಣ್ಯ ಮುನಿಗಳು ನಮಗೆ ತಿಳಿಸ್ತಾ ಇದ್ದಾರೆ. ಬ್ರಹ್ಮಾಭ್ಯಾಸ ವಿಷಯ ಇದು ಪಾತಂಜಲ ಸೂತ್ರದಂತೆ ಏಕಾಂತವಾಗಿ ಕುಳಿತು ಮನಸ್ಸನ್ನ ಸಂಯಮ ಮಾಡಿ ಒಂದು ಧ್ಯೇಯ ವಸ್ತುವಿನಲ್ಲಿ ಮನಸ್ಸನ್ನ ಕೇಂದ್ರೀಕರಿಸಿ ಯಥಾ ದೀಪೋ ನಿವಾತಸ್ಥಃ ಎನ್ನುವಂತೆ ಅಯಂ ತತ್ಸ್ವರೂಪ ಅಯಂ ತತ್ಸ್ವರೂಪ ಅಯಂ ತತ್ಸ್ವರೂಪ ಅಂತ ಹೀಗೆ ನಿರಂತರವಾಗಿ ಕುಂತುಕೊಂಡು ಧ್ಯಾನ ಮಾಡುವಂತಹದ್ದನ್ನ ಬ್ರಹ್ಮ ಅಭ್ಯಾಸ ನಿಧಿಧ್ಯಾಸನ ಅಂತ ಹೇಳೋದಿಲ್ಲ. ಸೊ ಇದು ಹೇಗೆ ಅಂತಂದ್ರೆ ಮುಖ್ಯವಾಗಿ ವಿಪರೀತ ಭಾವನೆ ಎಲ್ಲಿ ಜಗತ್ತು ಸತ್ಯತ್ವ ಬುದ್ಧಿ ಮತ್ತು ದೇಹದಲ್ಲಿ ಅಹಂ ಅಭಿಮಾನ, ಈ ಎರಡು ಮುಖ್ಯವಾಗಿ ನಮಗಿರ್ತಕ್ಕಂತಹ ಈ ವಿಪರೀತ
ಭಾವನಾ ಅನ್ನುವಂತಹ ಕಾಯಿಲೆ ವೇರಿಯೇಷನ್ ಆಗ್ಲಿಕ್ಕೆ ಕಾರಣವಾಗಿರ್ತಕ್ಕಂತಹದ್ದು. ಸೊ ಹಾಗಾಗಿ ಇಲ್ಲಿ ನಮಗೆ ವಿದ್ಯಾರಣ್ಯ ಮುನಿಗಳು ಕೊಡುವಂತಹ ಈ ಬ್ರಹ್ಮ ಅಭ್ಯಾಸದ ವಿಷಯ ಏನಂತಂದ್ರೆ, ಈ ಎರಡರಲ್ಲಿ ಮನಸ್ಸು ಅಜ್ಞಾನ ಕಾಲದಲ್ಲಿ ಹೇಗೆ ನಾನೇ ಅದು ಅನ್ನುವಂತಹ ಭಾವನೆಯಿಂದ ವರ್ತನೆ ಮಾಡ್ತಾ ಇತ್ತೋ, ಆ ವರ್ತನೆಯನ್ನ ತೆಗೆದು ಜ್ಞಾನದಿಂದ ಸೊ ಇದು ಯಾವುದು ನಿಜವಾಗಿ ನಾನಲ್ಲ, ನಾನು ಅನ್ನುವಂತಹದ್ದು ನಾನು ಆತ್ಮಸ್ವರೂಪ ಅನ್ನುವಂತಹ ತಿಳುವಳಿಕೆ ಪ್ರತಿ ಕೆಲಸ ಮಾಡುವಾಗ ಅನುರತವಾಗಿ ಅನುಗಣಿತವಾಗಿ ಒಳಗಡೆಗೆ ನಿರಂತರವಾಗಿ ಎತ್ತರವಾಗಿ ಇರಬೇಕಾಗಿರ್ತಕ್ಕಂತಹ ಸ್ಥಿತಿ. ಸೊ ಇಂತಹ ಸ್ಥಿತಿಯನ್ನ ಮಾಡುವಾಗ ನಮಗೆ ಅನುಕೂಲಕರವಾಗಿರುವಂತಹ ಅಭ್ಯಾಸಗಳನ್ನ ಮಾಡೋದ್ರಿಂದ ಹೆಚ್ಚು ಈ ಭಾವ ಸೋಂಕದಂತೆ ಇರುತ್ತೆ. ಆ ಕಾರಣದಿಂದ ಕಥೆಗಳನ್ನ, ಇತಿಹಾಸದ ಏನು ಗ್ರಂಥಗಳನ್ನ, ನಾಟಕಗಳನ್ನ, ನಾಟ್ಯವನ್ನ ಈ ಎಲ್ಲವನ್ನ ಮಾಡುತ್ತಾ ಆ ಎಲ್ಲದರ ಹಿಂದೆ ಯಾರು ಆ ಮಹಾ ಕವಿಗಳು ಬರೆದಿರ್ತಕ್ಕಂತಹ ಉದ್ದೇಶ ಪರಮಾತ್ಮನ ಕಡೆ ಅವರ ಮನಸ್ಸನ್ನ ತಿರುಗಿಸ್ಬೇಕಾಗಿರ್ತದೆ. ಸೊ ಹಾಗಾಗಿ ಆ ಪರಮಾತ್ಮನೇ ತತ್ಸ್ವರೂಪ ಅನ್ನುವಂತಹ ಸ್ಮೃತಿ ನಿರಂತರವಾಗಿ ನಿಲ್ಲಲಿಕ್ಕೆ ತುಂಬಾ ಅನುಕೂಲಕರವಾಗಿರ್ತಕ್ಕಂತಹ ಅನೇಕ ರೀತಿಯಾಗಿರ್ತಕ್ಕಂತಹ ಅಭ್ಯಾಸಗಳನ್ನ ವಿದ್ಯಾರಣ್ಯ ಮುನಿಗಳು ನಮಗೆ ಇಲ್ಲಿ ಪ್ರಸ್ತುತಪಡಿಸ್ತಾ ಇದ್ದಾರೆ. ಈ ಪ್ರಸ್ತುತಿಯ ಸಮಯದಲ್ಲಿ ಪೂರ್ವ ಪಕ್ಷಿ ಒಂದಿಷ್ಟು ವಿಷಯಗಳನ್ನ ತಗೊಂಡ್ ಬರ್ತಾನೆ. ಅವನು ವಿಷಯಗಳು ಎರಡು ರೀತಿಯಿಂದ, ಒಂದು ರೀತಿಯಿಂದ ಸಾಧಕನನ್ನ ಹೆಚ್ಚು ಆ ವಿಷಯದಲ್ಲಿ ಸ್ಪಷ್ಟತೆ ಮತ್ತು ದೃಢವಾಗಿ ನಿಲ್ಲಲಿಕ್ಕೆ ಅನುಕೂಲಕರವಾಗಿರ್ತಕ್ಕಂತಹದ್ದು. ಇನ್ನು ಎರಡನೇದು ತಪ್ಪಾದ ಅರ್ಥ, ಅದನ್ನ ಈ ಪೂರ್ವ ಪಕ್ಷಿಯ ಮುಖಾಂತರವಾಗಿ ಎತ್ತಿಕೊಂಡು ಮತ್ತಷ್ಟು ಸಾಧಕನನ್ನ ಸದೃಢ ಮಾಡೋದ್ರ ಕಡೆಗೆ ಇದು ನಡೆಯುವಂತಹ ಪ್ರಯತ್ನ. ಸೊ ಹಾಗಾಗಿ ಇಲ್ಲಿ ಯಾರು ಸಾಧನೆ ಮಾಡಕ್ ಹೊರಟಿರ್ತಕ್ಕಂತಹ ಸಾಧಕನನ್ನ ನಿಮಿತ್ತ ಮಾಡಿಕೊಂಡು ಸೊ ಗ್ರಂಥಗಳು, ತತ್ವ ವಿಚಾರದ ಗ್ರಂಥಗಳನ್ನ ಓದ್ತಾ ಅದರ ಜೊತೆಗೆ ಒಂದಿಷ್ಟು ಅದಕ್ಕೆ ಸಪೋರ್ಟಿವ್ ಆಗಿರ್ತಕ್ಕಂತಹ ಈ ನಾಟಕಾದಿ ಪುರಾಣಗಳನ್ನ ಓದುವಂತಹದ್ದು ಕೂಡ ಬ್ರಹ್ಮ ಅಭ್ಯಾಸಕ್ಕೆ ಅನುಕೂಲಕರ ಅನ್ನುವಂತಹದ್ದನ್ನ ಹಿಂದಿನ ಉಪನ್ಯಾಸದಲ್ಲಿ ನಾವು ಚಿಂತನೆಯನ್ನ ಮಾಡಿದ್ವಿ. ಹೀಗೆ ಚಿಂತನೆ ಸಂದರ್ಭದಲ್ಲಿ ಆ ಪೂರ್ವ ಪಕ್ಷಿ ಒಂದು ಪ್ರಶ್ನೆಯನ್ನ ಎತ್ತಿಕೊಳ್ತಾನೆ. ಏನು ಅಂತಂದ್ರೆ, ಸೊ ಶ್ಲೋಕ ನಂಬರ್ 124, ಕೃಷಿ ವಾಣಿಜ್ಯ ಸೇವಾದೌ ಅವ್ಯತರ್ಕಾದಿಕೇಶು ಚ ವಿಕ್ಷಿಪ್ಯತೆ ಪ್ರವೃತ್ಯಾಧಿ ಧೀಸ್ತೈಃ ತತ್ವಸ್ಮೃತ್ಯ ಸಂಭವಾತ್. ಇಲ್ಲ ಅವನೇನು ಪ್ರಶ್ನೆ ಎತ್ತಿಕೊಂಡಿದ್ದಾನೆ ಅಂತಂದ್ರೆ, ಇತಿಹಾಸ, ನಾಟಕ, ಪುರಾಣಗಳನ್ನ ಓದುವಂತಹದ್ದು ಬ್ರಹ್ಮ ಅಭ್ಯಾಸಕ್ಕೆ ಸುಲಭ ಅಂತ ಕೇಸಿ ಏನು ಹಿಂದಿನ ಒಂದು ಉಪನ್ಯಾಸದಲ್ಲಿ ಚಿಂತನೆ ಮಾಡಿದ್ವು. ಈಗ ಅವನು ಪ್ರಶ್ನೆ ಎತ್ತಿಕೊಂಡಿದ್ದೇನೆ ಅಂತಂದ್ರೆ, ಹಾಗಿತ್ತಂದ್ರೆ ಈ ಕೃಷಿ ಅಂದ್ರೆ ಅಗ್ರಿಕಲ್ಚರ್ ಮಾಡೋದಾಗ್ಲಿ, ಮತ್ತೆ ವ್ಯಾಪಾರ ಮಾಡೋದಾಗ್ಲಿ, ಮತ್ತೆ ಸೇವಾದವು ಅಂತಕ್ಕಂಥದ್ದು ಯಾವ ರೀತಿಯಾಗಿ ತಗೊಂಡಿದ್ದಾರನ್ನು, ಸೇವೆ ಅಂತಕ್ಕಂಥದ್ದನ್ನು
ಯಾಕಂದ್ರೆ ಕೆಲವೊಂದು ಸೇವೆ ಮಾಡುವಾಗ ನಮಗೆ ಸ್ಮೃತಿ ವಿಸ್ಮರಣೆ ಆಗೋದಿಲ್ಲ. ಆದ್ರೆ ಅಜ್ಞಾನ ಕಾಲದಲ್ಲಿ ಮಾಡುವಂತಹ ಸೇವೆ ಅಂತಕ್ಕಂಥದ್ದನ್ನ ಇಲ್ಲಿ ಅಪ್ಲೈ ಮಾಡಿಕೋಬೇಕು. ಹಾಗೆ ಕಾವ್ಯಗಳನ್ನ, ರಸಮಯವಾಗಿರುವಂತಹ ಕಾವ್ಯಗಳನ್ನ, ಮತ್ತೆ ತರ್ಕಾದಿ, ಈ ಕೃಷಿ, ವಾಣಿಜ್ಯ, ಸೇವಾ, ಕಾವ್ಯ, ತರ್ಕ, ಇನ್ನಿತರ ಈ ರೀತಿಯಾಗಿರುವಂತಹ ಇಂಥವುಗಳನ್ನ ಓದೋದ್ರಿಂದ ವಿಕ್ಷಿಪ್ಯತೆ ಪ್ರವೃತ್ತಿಯ ದೀಸ್ತೈಹಿ. ಸೊ ಇಂತಹ ಗ್ರಂಥಗಳನ್ನ ಓದೋದು ಕೂಡ ಬ್ರಹ್ಮ ಅಭ್ಯಾಸವ ಅನ್ನುವಂತಹದ್ದು ಅವನು ಪ್ರಶ್ನೆ ಅಂತ ಕಾಣುತ್ತೆ. ಸೊ ಅದಕ್ಕೆ ವಿದ್ಯಾರಣ್ಯ ಮುನಿಗಳು ಕೊಡುವಂತಹದ್ದು ಅಂತಂದ್ರೆ ತತ್ವ ಸ್ಮೃತಿ ಅಸಂಭವಾತ್ ಅಂತಾರೆ ಅವರು. ದೀಸ್ಥೈಹಿ ತತ್ವ ಸ್ಮೃತಿ ಅಸಂಭವಾತ್. ತತ್ವ ಸ್ಮೃತಿ ಅಸಂಭವಾತ್ ಅಂದ್ರೆ ತತ್ವದಲ್ಲಿ ಸ್ಮೃತಿ ನಿಲ್ಲುವಂತಹದ್ದು ಸಂಭವನೀಯ ಆಗೋದಿಲ್ಲ. ಅಸಂಭವ ಅಂದ್ರೆ ಕಷ್ಟ ಆಗತ್ತೆ, ವಿಸ್ಮೃತಿ ಆಗತ್ತೆ, ವಿಕ್ಷೇಪ ಆಗತ್ತೆ ಅಂತಂತಾರ. ಯಾವುದನ್ನ ಮಾಡೋದ್ರಿಂದ ವಿಕ್ಷೇಪ ಜಾಸ್ತಿ ಆಗತ್ತೆ? ಕೃಷಿ ಮಾಡೋದ್ರಿಂದ. ಆ ಕೃಷಿಯಲ್ಲಿ ಏನಾಗುತ್ತೆ ಅಂತಂದ್ರೆ ನಾನು ಎನ್ನುವಂತಹ ಅಭಿಮಾನವನ್ನ ಹೊಂದಿ ಕೆಲಸ ಮಾಡ್ಬೇಕಾಗತ್ತ. ಸೊ ಅವಾಗ ಏನಾಗುತ್ತೆ, ನ್ಯಾಚುರಲ್ ಆಗಿ ಮತ್ತೆ ಅಜ್ಞಾನದ ಕಾಲದ ಸ್ವಭಾವವನ್ನೇ ಮತ್ತೆ ಮುಂದುವರಿಸಿದಂಗಾಗತ್ತೆ. ಇನ್ನು ವಾಣಿಜ್ಯ ಅಂತಂದ್ರೆ ಬಿಸ್ನೆಸ್ ಮಾಡುವಾಗ ಯಾವಾಗಲೂ ಬಿಸ್ನೆಸ್ ಅಂತಕ್ಕಂತಹದ್ದು ಅದು ದುಡ್ಡು ಹಾಕಿರ್ತಕ್ಕಂಥದ್ದನ್ನ ತಕ್ಕೊಳ್ಳೋದ್ರ ಜೊತೆಗೆ ಲಾಭವನ್ನು ಮಾಡ್ಕೋಬೇಕಾಗಿರ್ತದೆ. ಅವಾಗ ಯಾವಾಗಲೂ ಕೂಡ ಮನಸ್ಸು ಆ ಲಾಭದ ಕಡೆನೆ ಓಡ್ಬಿಡ್ತದೆ. ಹಾಗೆ ಏನು ತಿಳಿಲಾರದೆ ಸೇವಾ ಅಂತಕ್ಕಂತಹ ಕಾರ್ಯಗಳನ್ನ ಮಾಡುವಾಗಲೂ ಕೂಡ ಅದು ಯಾವಾಗಲೂ ಕೂಡ ಸೇವಾ ಭಾವ ಅಂತಂದ್ರೆ ದೀನ ಭಾವದಲ್ಲಿ ಇರ್ತದೆ ಮನಸ್ಸು. ಇಲ್ಲಿ ಪ್ರಭು ಅಂದ್ರೆ ಸ್ವಯಂ ಪರಿಪೂರ್ಣ ಅನ್ನುವಂತಹ ನಾಲೆಡ್ಜು ಬರೋದ್ರ ಬದಲು ಯಾವಾಗಲೂ ದೀನ ಭಾವದಲ್ಲಿ ಇರ್ತಾನೆ ಅವನು. ಮತ್ತೆ ಕಾವ್ಯಗಳನ್ನ ಓದೋದ್ರಿಂದ ಏನಾಗುತ್ತೆ ಅಂದ್ರೆ ಕಾವ್ಯ ಯಾವಾಗ್ಲೂ ಕೂಡ ರಸಮಯವಾಗಿರ್ತಕ್ಕಂಥವು. ಆ ರಸ ಏನ್ ಮಾಡುತ್ತೆ ಅಂತಂದ್ರೆ ಅದು ಆಲ್ರೆಡಿ ನಮ್ಮೊಳಗಡೆಗೆ ಆ ಭೌತಿಕವಾಗಿರ್ತಕ್ಕಂತಹ ಪ್ರತಿಮಾ ಉಪಾಸನೆಗಳಲ್ಲಿ ಮನಸ್ಸು ಆಲ್ರೆಡಿ ಇರೋದ್ರಿಂದ ಕಲ್ಪನೆಯಲ್ಲಿ ಮನಸ್ಸು ಕಾವ್ಯದಲ್ಲಿ ಹೋಗ್ಬಿಡುತ್ತೆ. ಪ್ರತಿಮಾ ಅಂತಂದ್ರೆ ಕಲ್ಪನೆ, ಅದ್ರಲ್ಲಿ ಓಡ್ಬಿಡುತ್ತೆ ಮನಸ್ಸು. ಮತ್ತೆ ತರ್ಕದಲ್ಲಿ ಸಾಧ್ಯನೇ ಇಲ್ಲ. ಒಮ್ಮೆ ತರ್ಕಕ್ಕೆ ಇಳಿದು ಬಿಟ್ರೆ ಅವಾಗ ತನ್ನ ವಾದವನ್ನ ಗೆಲ್ಸೋದ್ರ ಕಡೆಗೇನೆ ಅವನಿಗೆ ಮನಸ್ಸಿರುತ್ತೆ. ಬಿಟ್ರೆ ಬೇರೆ ಇನ್ನೊಂದು ಇರಂಗಲ್ಲ. ವಾದಿಯ ವಾದವನ್ನ ಆ ಕಡೆಗೆ ಧಾರಣ ಹೋಗ್ತಿರ್ತದ. ಏನ್ ಪ್ರಶ್ನೆ ಕೇಳ್ತಾನವ ಅದಕ್ಕೆ ಏನ್ ಕೌಂಟರ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ಪಕ್ಷ ಶಾಸ್ತ್ರನೇ ಮಾತಾಡ್ಬಹುದು. ಶಾಸ್ತ್ರ ಮಾತಾಡಿದಾಗಲೂ ಕೂಡ ಆ ಶಾಸ್ತ್ರವನ್ನ ಮಾತಾಡ್ತಾ ಶಾಸ್ತ್ರಕ್ಕಿಂತನೂ ಕೂಡ ತನ್ನ ವಾದವನ್ನ ಗೆಲ್ಲೋದ್ರ ಕಡೆಗೇನೆ ಅವನ ಮನಸ್ಸು ಇರ್ತದೆ. ಇದು ಬಹಳ ಮುಖ್ಯವಾಗಿ ಅರ್ಥ ಮಾಡಿಕಬೇಕಾಗಿರ್ತಕ್ಕಂಥ ಸಂಗತಿ. ಆಚಾರ್ಯ ಶಂಕರರು ಸಾಧನ ಪಂಚಕದಲ್ಲಿ ಅಲ್ಲಿ ತರ್ಕವನ್ನ ಯಾರ ಜೊತೆ ಎಂತಹ ತರ್ಕವನ್ನ ಮಾಡಬಾರ್ದು ಮತ್ತೆ ಎಂತಹ ತರ್ಕವನ್ನ ಮಾಡ್ಬೇಕಂತ ಎರಡೂ ಹೇಳ್ತಾರ. ಶ್ರುತಿ ಮತಸ್ತರ್ಕ ಅನುಸಂಧೀಯತ ಅಂತಂತಾರ. ಶ್ರುತಿಯ ಮತವನ್ನ ಅನುಸರಿಸಿಕೊಂಡು ಮಾಡುವಂತಹ ಬುದ್ಧಿಯ ತೀಕ್ಷಣೆಗೋಸ್ಕರವಾಗಿ ಮಾಡುವಂತಹ ತರ್ಕ ಅದು ತತ್ಸ್ವರೂಪದ ವಿಸ್ಮೃತಿ ಆಗೋದಿಲ್ಲ. ಆದ್ರೆ ಯಾವಾಗ ನಾವು ನಮ್ಮ ವಾದವೇ ಮುಖ್ಯ ಎನ್ನುವಂತಹ ರೀತಿಯಲ್ಲಿ ಈ ನಾವು ವ್ಯಾಕರಣದಲ್ಲಿ ತರ್ಕದ ಪಾಂಡಿತ್ಯವನ್ನ ಮತ್ತೆ ಕಾವ್ಯಗಳಲ್ಲಿ ತರ್ಕದ ಪಾಂಡಿತ್ಯವನ್ನ ಈ ರೀತಿಯಾಗಿ ನಾವು ತೊಡಗಿಸಿಕೊಂಡಾಗ ಅವಾಗ ಅಲ್ಲಿ ಏನಾಗತ್ತೆ, ತತ್ವ ಸ್ವರೂಪಕ್ಕಿಂತನೂ ಕೂಡ ಅಭಿಮಾನ ಹೆಚ್ಚಿಗೆ ಆಗಿಬಿಡುತ್ತೆ. ಇದು ಬಹಳ
ಒಂದು ರೀತಿಯಿಂದ ತರ್ಕ ಎಲ್ಲಿ ಮಾಡ್ಬೇಕು ಎಲ್ಲಿ ಮಾಡಬಾರದು ಅಂತಕ್ಕಂಥ ತಿಳ್ಕೊಂಡಿರ್ಬೇಕು. ಬುಧ ಜನೈರ್ವಾದ ಪರಿತ್ಯಜ್ಯತಾಮ್ ಅಂತಂತಾರೆ ಅವರಲ್ಲಿ, ಅವರು ಸಾಧನ ಪಂಚಕದಲ್ಲಿ. ಅಂದ್ರೆ ಯಾರು ಅತ್ಯಂತ ತಿಳಿದವರಿದಾರೋ ಅವ್ರ ಜೊತೆಗೆ ತರ್ಕ ಮಾಡ್ಲಿಕ್ಕೆ ಹೋಗ್ಬಾರ್ದು. ಸೊ ಅವ್ರ ಜೊತೆಗೆ ಏನ್ ಮಾಡ್ಬೇಕು, ಅಲ್ಲಿ ವಿನಯನಾಗಿದ್ದು ಅವರ ಅನುಭವವನ್ನ ತಗೊಳ್ಳೋದ್ರ ಕಡೆಗೆ ಮನಸ್ಸಿರ್ಬೇಕು. ಮತ್ತೆ ತನ್ನ ಸಹಪಾಠಿಗಳ ಜೊತೆ ಶ್ರುತಿಯನ್ನ ಪುಷ್ಟಿ ಮಾಡುವಂತಹ, ತತ್ವ ಸ್ವರೂಪವನ್ನ ಪುಷ್ಟಿ ಮಾಡುವಂತಹ ತತ್ವದ ಕಡೆಗೆ ತರ್ಕ ಮಾಡಬೇಕು. ಆದ್ರೆ ಅದನ್ನ ಬಿಟ್ಟು ಸೊ ತನ್ನ ಅಹಂಕಾರವನ್ನ ಅಭಿವ್ಯಕ್ತಿ ಮಾಡುವಂತಹ ತರ್ಕದಲ್ಲಿ ತತ್ಸ್ವರೂಪದ ಸ್ಮೃತಿ ಸೊ ಅಲ್ಲಿ ವಿಸ್ಮೃತಿ ಆಗತ್ತೆ. ಕಾವ್ಯಗಳಲ್ಲಂತೂ ಗೊತ್ತೇ ಇದೆ ನಿಮಗೆ, ಯಾವಾಗಲೂ ಅವು ಕಾವ್ಯಗಳು ಸೊ ನವರಸಗಳಿಂದ ತುಂಬಿರ್ತಕ್ಕಂಥವು. ಆ ನವರಸಗಳಲ್ಲಿ ಮನಸ್ಸು ಸಹಜವಾಗಿ ಆಲ್ರೆಡಿ ಅದರಲ್ಲಿ ದಾಹ ಇರೋದರಿಂದ ಮತ್ತೆ ಮತ್ತೆ ಅದ ಕಡೆ ಹೋಗ್ಬಿಡ್ತದೆ. ಆ ಕಾರಣದಿಂದ ಸಾಧಕನಾಗಿರ್ತಕ್ಕಂಥವನು ಇತಿಹಾಸ, ಕಾವ್ಯ, ಪುರಾಣ, ನಾಟ್ಯ ಆ ರೀತಿಯಾಗಿರ್ತಕ್ಕಂಥದ್ರ ಕಡೆಗೆ ಅಂಥದನ್ನ ಅಧ್ಯಯನ ಮಾಡಬೇಕು. ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥದ್ದನ್ನು ಮಾಡಬೇಕು. ಅದನ್ನ ಬಿಟ್ಬಿಟ್ಟು ಇದು ವಿಸ್ಮೃತಿ ಆಗ್ತಕ್ಕಂತಹ ಕೃಷಿ ಇರ್ಬೋದು, ವಾಣಿಜ್ಯ ಇರ್ಬೋದು, ಸೇವಾ ಇರ್ಬೋದು, ಮತ್ತೆ ಕಾವ್ಯ ಇರ್ಬೋದು, ತರ್ಕ ಇತ್ಯಾದಿ ಈ ತರಹದ ಅಭ್ಯಾಸಗಳು ವಿಸ್ಮೃತಿಯನ್ನ ತಂದು ಕೊಡ್ತವೆ ಅಂತ ಇಲ್ಲಿ ವಿಷಯ. ಈಗ ಈ ಪಾಠ ಕೇಳೋರಿಗೆ ಒಂದ್ ಸಂಶಯ ಬರ್ಬೋದು, ಮತ್ತೀಗ ನೀವು ಯಾರ್ಯಾರು ಏನೇನ್ ಮಾಡ್ತಾ ಇದ್ರೇನು, ಮತ್ತೆ ಹಾಗಿತ್ತಂದ್ರೆ ಇದೆಲ್ಲ ಸಹಕಾರಿ ಆಗಲ್ವಾ ಅಂತ ಡೈರೆಕ್ಟ್ ಆಗಿ ನಿಮ್ಗೆ ಅಪ್ಲೈ ಮಾಡ್ಕೋಬೇಡಿ. ಯಾಕಂತಂದ್ರೆ ನಾನು ಆಗ್ಲೇ ಹೇಳಿದಾಗೆ ಯಾರು ಒಟ್ಟುಗಳಾಗಿ ಸೊ ದೀಕ್ಷೆಯನ್ನ ತೆಗೆದುಕೊಂಡು ಒಂದು ಸಿಸ್ಟಮೆಟಿಕ್ ಆಗಿ ಸ್ಟಡಿ ಮಾಡ್ತಿರ್ತಾರಲ್ಲ, ಆ ಒಂದು ಸಾಧಕರಿಗೆ ಅನುಗುಣವಾಗಿ ಈ ಸಬ್ಜೆಕ್ಟ್ ಇದೆ. ಇನ್ನು ನಿಮ್ಮಂತವ್ರಿಗೆ ಅಂತಂದ್ರೆ ನಾವು ಏನ್ ಮಾಡ್ತಾ ಇದ್ದೀವೋ ಅದನ್ನ, ಆ ಕಾರ್ಯವನ್ನ, ಆ ರೆಸ್ಪಾನ್ಸಿಬಿಲಿಟಿಯನ್ನ ಮಾಡಬೇಕು. ಮಾಡೋದ್ರ ಜೊತೆಗೆ ಇದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂತಹ ಅಧ್ಯಯನವನ್ನ ಮಾಡಬೇಕು. ಸೊ ಪಂಚದಶಿಯಲ್ಲಿ ಹೇಳಿದ್ದಾರಲ್ರಿ, ಇನ್ನೇನ್ ನಾವು ಸೊ ಬಿಸ್ನೆಸ್ ಮಾಡೋರು ಬಿಸ್ನೆಸ್ ಬಿಟ್ಬಿಡ್ಬೇಕು, ಕೃಷಿ ಮಾಡೋರು ಕೃಷಿ ಬಿಟ್ಬಿಡ್ಬೇಕು, ಉದ್ಯೋಗ ಮಾಡೋರು ಉದ್ಯೋಗ ಬಿಟ್ಬಿಡ್ಬೇಕು ಅಂತ ಹೇಳಿ ಹಾಗೆ ಅನರ್ಥ ಮಾಡಿಕೊಳ್ಳೋದು ಬೇಡ. ಅದು ನೀವೇನ್ ಮಾಡ್ತಾ ಇದ್ದೀರೋ ಪರ್ಸನಲ್ ಆಗಿ ಅಲ್ಲ, ಇದು ಒಂದು ಓವರಾಲ್ ಆಗಿ ಒಂದು ವ್ಯವಸ್ಥೆ ಒಳಗಡೆಗೆ ಏನೆಲ್ಲ ಅಡೆತಡೆಗಳು ಬರ್ತವೆ, ಆ ಅಡೆತಡೆಗಳನ್ನ ನಿವಾರಿಸಿಕೊಂಡು ಆ ತತ್ವದ ಕಡೆಗೆ ಮನಸ್ಸನ್ನ ತಗೊಂಡೋಗ್ಲಿಕ್ಕೆ ವಿದ್ಯಾರಣ್ಯ ಮುನಿಗಳು ಅವರು ಸ್ವಲ್ಪ ರಾಜಗುರುಗಳಾಗಿರೋದ್ರಿಂದ, ಅವರು ನಾಡಲ್ಲಿ ಇರೋದ್ರಿಂದ ಅಲ್ಲಿ ಏನೆಲ್ಲ ಕೆಲವೊಂದು ಸಾಧಕರಿಗೆ ಬರಬಹುದಾಗಿರ್ತಕ್ಕಂತಹ ಸಮಸ್ಯೆಗಳನ್ನ ಎತ್ತಿಕೊಂಡು ಅದನ್ನು ಸಹಜವಾಗಿ ಬಿಡಿಸ್ತಾ ಇದ್ದಾರೆ. ಹಾಗಾಗಿ ಏನೆಲ್ಲ ನಿಮ್ಮ ಚಟುವಟಿಕೆಗಳಿದಾವೋ ಆ ಚಟುವಟಿಕೆಗಳನ್ನ ಯಥಾ ರೀತಿಯಾಗಿ ಮಾಡಿ ಯಾವಾಗ ಸಮಯ ಸಿಗುತ್ತೆ ಆವಾಗ ನಿಮಗೆ ನಾನು ಸಲಹೆ ಕೊಡೋದೇನು ಅಂತಂದ್ರೆ, ತಮಾಷೆಯಾಗಿ ಹೇಳೋದು ಅಂದ್ರೆ ಇನ್ನೇನಾದ್ರೂ ಬೇರೆ ಒಂದಿಷ್ಟು ಯಾವ್ದಾದ್ರು ಧಾರಾವಾಹಿಗಳನ್ನ ನೋಡ್ತಾ ಇದ್ರಿ, ಇನ್ನೇನ್ ನೋಡ್ತಾ ಇದ್ರಿ ಅಂತಂದ್ರೆ ಔಟನ್ನ ಒಂದ್ ಸ್ವಲ್ಪ ಕಡಿಮೆ ಮಾಡಿ, ಇಲ್ಲ ಗಡ್ಡೆಗಟ್ಲೆ ಸಂಸಾರದ ವಿಷಯವನ್ನ ಫೋನಲ್ಲಿ ಮಾತಾಡ್ತಾ ಇದ್ರಿ ಅಂತಂದ್ರೆ ಅದನ್ನ ಒಂದ್ ಸ್ವಲ್ಪ ಕಡಿಮೆ ಮಾಡಿ, ಈ ಪಾಠಗಳನ್ನ, ಗ್ರಂಥಗಳನ್ನ ಹೇಳೋದು, ಓದೋದು, ಬರೆಯೋದು ಮಾಡಿದ್ರೆ
ಇದು ತತ್ಸ್ವರೂಪದ ಸ್ಮೃತಿ ಪುಷ್ಟಿಯಾಗತ್ತೆ. ಅಷ್ಟನ್ನ ಮಾಡಿದ್ರೆ ಆಯ್ತು. ಈಗ ಅವನು ಇನ್ನು ವಾದ ಮುಂದುವರಿಸ್ತಾನೆ. ಏನು ವಾದ ಅಂತಂದ್ರೆ, ಓಹೋ ಆಗಿತ್ತಂದ್ರೆ ಕೃಷಿ, ವಾಣಿಜ್ಯ, ಕಾವ್ಯ, ತರ್ಕ ಇದನ್ನೆಲ್ಲ ನೀವು ಇದರಲ್ಲಿ ಸ್ಮೃತಿ ವಿಸ್ಮೃತಿ ಆಗ್ತಕ್ಕಂಥದ್ದು, ಸ್ಮೃತಿ ಸಂಭವ ಇಲ್ಲ ಅಸಂಭವ ಅಂತಕ್ಕಂಥದ್ದು ಹೇಳ್ತಾ ಇದ್ದೀರಿ. ಹಾಗಿತ್ತಂದ್ರೆ ಏನ್ ಹೇಳ್ತಾನೆ ನೋಡುವ. ಅನುಸಂಧದ ತೈವಾತ್ರ ಭೋಜನಾದೌ ಪ್ರವರ್ತಿತು ಶಕ್ಯತೆ ಅತ್ಯಂತ ವಿಕ್ಷೇಪ ಅಭಾವಾದಾಶು ಪುನಃಸ್ಮೃತೆ. ಮತ್ತೆ ಕೃಷಿಯಾದಿಗಳು ಅಂದ್ರೆ ಕೃಷಿ ವಾಣಿಜ್ಯ ಇರ್ತಕ್ಕಂತಹವು ತ್ಯಾಜ್ಯವಾದರೆ, ಭೋಜನಾದಿಗಳು ಅಂದ್ರೆ ಸ್ನಾನ ಮಾಡೋದು, ಊಟ ಮಾಡೋದು, ಭೋಜನಾದಿಗಳಂತಂದ್ರೆ ಒಂದಲ್ಲ. ಅಲ್ಲಿ ಪ್ರಶ್ನೆ ಎತ್ತಿಕೊಂಡು ಅದಕ್ಕೆ ಉತ್ತರ ಆಗಿದೆ. ಭೋಜನಾದವು ಪ್ರವರ್ತಿತು ಅಂದ್ರೆ ಅದರಲ್ಲಿ ಮನಸ್ಸು ತೊಡಗಿಸ ಅದರಲ್ಲಿ, ಮತ್ತೆ ಅದರಲ್ಲೂ ಓದಾಗಲು ಕೂಡ ಈ ಭೋಜನಗಳನ್ನ ಅಂದ್ರೆ ಊಟ ಮಾಡುವಾಗ, ಸ್ನಾನ ಮಾಡುವಾಗ, ಡ್ರೆಸ್ ಮಾಡಿಕೊಳ್ಳುವಾಗ, ಮಲಿಕೊಳ್ಳುವಾಗ, ಮತ್ತೆ ಇವಾಗೆಲ್ಲನೂ ಕೂಡ ಮತ್ತೆ ಕೃಷಿ ವಾಣಿಜ್ಯದಲ್ಲಿ ಸ್ಮೃತಿ ವಿಸ್ಮೃತಿ ಆಗತ್ತಂತಂದ್ರೆ ಮತ್ತೆ ಇದು ಕೂಡ ಹಾಗೇನಾ ಅಂತ ಹೇಳಿ ಒಂದಿಷ್ಟು ವ್ಯಂಗ್ಯವಾಗಿ ಅವನು ಪ್ರಶ್ನೆಯನ್ನ ಎತ್ತಿಕೊಳ್ತಾನೆ ಇದ್ರಾಗ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಅನುಸಂಧತೈವ ಅತ್ರ ಭೋಜನಾದವು ಪ್ರವರ್ತಿತು. ಅನುಸಂಧಾನ ಮಾಡುವಾಗ, ಅನುಸಂಧಾನ ಏವ ಅತ್ರ ಅನುಸಂಧಾನ ಅಂತಕ್ಕಂಥದ್ದು ಏನಿದೆಯೋ, ಈ ಅನುಸಂಧಾನ ಅಂತಕ್ಕಂಥದ್ದು ಇದು ಬಹಳ ಇಂಪಾರ್ಟೆಂಟ್ ನೋಡ್ರಿ. ಈ ಜಪಗಳಿಗೆ ಮತ್ತೆ ಈ ಬ್ರಹ್ಮ ಅಭ್ಯಾಸಕ್ಕೆ ಇರತಕ್ಕಂತಹ ವ್ಯತ್ಯಾಸ ಏನಂತಂದ್ರೆ, ಇದ್ರಾಗ ಬಾರಿ ಕ್ಲೀನ್ ಆಗಿ ಅವ್ರು ನಮಗೆ ತಿಳಿಸ್ತಾ ಇದ್ದಾರೆ. ತತ್ವದ ಸ್ಮೃತಿ ವಿಸ್ಮೃತಿ ಆಗುವಂತಹದ್ದು ದೋಷ ಅಲ್ಲ ಅಂತಾರ ಅವರು. ಯಾಕೆ ದೋಷ ಅಲ್ಲ ಅಂತಂದ್ರೆ, ಈಗ ಊಟ ಮಾಡ್ತಾ ಇದ್ದೀಯಾ, ಊಟ ಮಾಡುವಾಗ ತತ್ಸ್ವರೂಪವನ್ನ ಮರ್ತಿದ್ದೀಯಾ, ಇಟ್ಸ್ ಎ ಗುಡ್. ಆದ್ರೆ ಆ ಮರೆಯೋದ್ರಿಂದ ಮನಸ್ಸು ಏನು ವಿಕಾರ ಆಗೋದಿಲ್ಲ. ಈ ಸ್ನಾನ ಮಾಡ್ತಾ ಇದ್ದೀಯಾ ಅಂತ ಹೇಳು, ಸ್ನಾನ ಮಾಡ್ತಾ ಇದ್ದೀಯ, ಅವಾಗ ತತ್ಸ್ವರೂಪದ ಸ್ಮರಣೆ, ಸ್ನಾನ ಮಾಡುವಾಗ ಏನು ತತ್ಸ್ವರೂಪದ ಸ್ಮರಣೆ ಅಭ್ಯಾಸ ಆಗಂಗಿಲ್ವಾ? ಹಾಗೆ ಸಾಧ್ಯ ಇಲ್ಲ. ಸ್ನಾನ ಮಾಡುವಾಗ ದೇಹದ ಕಡೆ ಗಮನ ಇರ್ತದೆ, ಗುಡ್, ವೆರಿ ಗುಡ್. ಆದ್ರೆ ತತ್ವವನ್ನ ಮರೆಯೋದರಿಂದ ವಿಕ್ಷೇಪ ಆಗೋದಿಲ್ಲ. ಮತ್ತೆ ಯಾವಾಗ ವಿಕ್ಷೇಪ ಆಗುತ್ತೆ ಅಂತಂದ್ರೆ, ಈಗ ನೋಡಿ ಸ್ನಾನ ಮಾಡ್ತಾ ಇದ್ದೀವಿ, ಸ್ನಾನ ಮಾಡೋದು ಎಷ್ಟೊತ್ತು? ಒಂದು ನಮ್ದಾಗಿರ್ತಕ್ಕಂಥದ್ದು ಟೈಮ್ ಅದ. ಒಬ್ಬರು 10 ನಿಮಿಷ ಮಾಡ್ಬೋದು, ಒಬ್ಬರು 20 ನಿಮಿಷ ಮಾಡ್ಬೋದು, ಒಬ್ಬರು ಅರ್ಧ ಗಂಟೆ ಮಾಡ್ಬೋದು, ಇರ್ಲಿ ಒಬ್ರು 1 ಗಂಟೆ ಮಾಡ್ಬೋದು ಅಂತ ಇಟ್ಕೊಳ್ಳಿ. 1 ಗಂಟೆ ಮಾಡೋದ್ರಿಂದ ಅವಾಗ ಏನಾಗುತ್ತೆ ಅಂತಂದ್ರೆ ತತ್ವ ವಿಸ್ಮೃತಿ ಆಗುತ್ತೆ, ಒಪ್ಪಿಕೊಳ್ಳೋಣ. ಆದ್ರೆ ವಿಕ್ಷೇಪ ಜಾಗೃತಿ ಆಗೋದಿಲ್ಲ. ಹಾಗೆ ಊಟ ಮಾಡುವಾಗಲೂ ಕೂಡ, ಊಟ ಮಾಡುವಾಗ ನಿಜ ಸಾಮಾನ್ಯವಾಗಿ ಹಸಿವಿನ ಕಡೆ ಗಮನ ಇರೋದ್ರಿಂದ ಅವಾಗ ಬ್ರಹ್ಮ ವಿಸ್ಮೃತಿ ಆಗೇ ಆಗುತ್ತೆ. ಯಾರು ಈಗ ಇಲ್ಲ ಅಂತ ಹೇಳ್ತಾರೆ. ಆಗ್ಲಿ, ಎಷ್ಟೊತ್ತು? ಒಂದು ಅರ್ಧ ಗಂಟೆ ಊಟ ಮಾಡ್ತಾರ ಅಥವಾ 1 ಗಂಟೆ ಊಟ ಮಾಡ್ತಾರ, ಮಾಡಿ, ತೊಂದರೆ ಇಲ್ಲ. ದೆನ್ ಅದು ಊಟ ಆದ್ಮೇಲೆ ದೇಹಕ್ಕೊಂದು ಲಿಮಿಟ್ ಅದ, ಹಾಗೆ ಸ್ನಾನಕ್ಕೊಂದು ಲಿಮಿಟ್ ಅದ. ಇಲ್ರಿ ನಾ ಇನ್ನೊಂದು ತಗೊಳ್ಳೋಣ, ಅದರಲ್ಲಿ ಇಲ್ಲ ಶಾಸ್ತ್ರದಲ್ಲಿ, ನಾನು ಸುಮ್ಮನೆ ಇಟ್ಕೊಳ್ತೀನಿ. ಮತ್ತೆ ದಿನಕ್ಕೆ 6 ಗಂಟೆ ನಿದ್ರೆ ಮಾಡ್ತೀವಲ್ರಿ, ಮತ್ತೆ ನಿದ್ರೆ ಮಾಡೋದ್ರಿಂದ ವಿಸ್ಮೃತಿ ಆಗತ್ತಲ್ವಾ? ನೀವು ಹೇಳ್ತಾ ಇದ್ರಿ ಯಾವಾಗಲೂ ಕೂಡ ತತ್ಸ್ವರೂಪದಲ್ಲಿ ಇರ್ಬೇಕು ಅಂತ ಹೇಳಿ. ಈ ಎಲ್ಲ ಸಂಗತಿಗಳಿದಾವಲ್ವಾ, ಈ ಎಲ್ಲ ಸಂಗತಿಗಳು
ತತ್ವದ ವಿಸ್ಮೃತಿ ಆಗಬಹುದು ಸರಿ, ಆದರೆ ಅದರಿಂದ ಏನಾಗೋದಿಲ್ಲ ಅಂತಂದ್ರೆ ಅದರಿಂದ ವಿಕ್ಷೇಪ ಜಾಗೃತಿ ಆಗೋದಿಲ್ಲ. ಇಲ್ಲಿ ಈ ನೆಕ್ಸ್ಟ್ ಶ್ಲೋಕದಲ್ಲಿ 126 ತತ್ವ ವಿಸ್ಮೃತಿ ಮಾತ್ರ ಅನರ್ಥ ಕಿಂತು ವಿಪರ್ಯಯಾತ್ ವಿಪರ್ಯೇತುಂ ನ ಕಾಲೋಸ್ತಿ ಝಟಿತಿ ಸ್ಮರತಃ ಕ್ವಚಿತ್. ಇದರಿಂದ ಏನಾಗತ್ತೆ ಅಂತಂದ್ರೆ ಅದು ಕಾಲ ಅಂದ್ರೆ ಲಿಮಿಟ್ ಅದ ಅದಕ್ಕ. ದೇಹದಿಂದ ಮಾಡುವಂತಹ ಸ್ನಾನ ಭೋಜನಾದಿಗಳ ಕಾರ್ಯಗಳು ಅಥವಾ ಶರೀರಕ್ಕೆ ಬೇಕಾಗಿರ್ತಕ್ಕಂತಹ ನಿದ್ರೆ ಇವೆಲ್ಲವೂ ಕೂಡ ಆ ಸಂದರ್ಭದಲ್ಲಿ ಸ್ಮೃತಿ ಅಂದ್ರೆ ತತ್ಸ್ವರೂಪದ ಸ್ಮೃತಿ ಕಳ್ಕೊಳ್ತೀವಿ. ಕಳ್ಕೊಳ್ಳೋದ್ರಿಂದ ಹಾನಿ ಆಗೋದಿಲ್ಲ. ನ ಅನರ್ಥ ತತ್ವ ವಿಸ್ಮೃತಿ ಮಾತ್ರ ನ ಅನರ್ಥ, ಅದರಿಂದ ಏನು ಅನರ್ಥ ಆಗೋದಿಲ್ಲ. ಮತ್ತೆ ನೀವು ಯಾವುದೋ ಒಂದು ತರ್ಕ ಮಾಡೋದ್ರಿಂದ ಸ್ಮೃತಿ ವಿಸ್ಮೃತಿ ಆಗುತ್ತೆ, ಅದು ಅನರ್ಥ ಅಂತ ಹೇಳಿದ್ರೆ ಇದ್ಯಾಕೆ ಅನರ್ಥ ಅಂತಂದ್ರೆ ಇವು ದೃಷ್ಟ ಅಂದ್ರೆ ಊಟ ಆದ್ಮೇಲೆ ಈ ಊಟ ತಿಂತ ಇದ್ದೀವಿ, ಹೊಟ್ಟೆ ತುಂಬಿದಗಳಿಗೆ ಮತ್ತೆ ಊಟ ಕಡೆ ಗಮನ ಬರಂಗಿಲ್ಲ ನಮ್ಗ. ಈ ಸ್ನಾನ ಮಾಡ್ತಾ ಇದ್ದೀವಿ, ಸ್ನಾನ ಮಾಡಿ ಆದ್ಮೇಲೆ ಪುನಃ ಮತ್ತೆ ಸ್ನಾನ ಮಾಡ್ಬೇಕಂತ ಬರೋದಿಲ್ಲ. ಯಾಕೆ ಅಂತಂದ್ರೆ ಅವು ದುಷ್ಟ ಫಲಗಳು. ಅವು ಅಷ್ಟೊತ್ತಾದ್ಮೇಲೆ ತಿರುಗಿ ಆಯ್ತು ಮತ್ತೆ ಪುನಃ ಆ ಕಡೆಗೆ ಮನಸ್ಸಾಗಲ್ಲ ನಮ್ಗ. ಸೊ ಆ ಕಾರಣದಿಂದ ಇಂಥ ಕಾರ್ಯಗಳು ನಮ್ಮನ್ನ ವಿಕ್ಷೇಪದ ಕಡೆ ಕರ್ಕೊಂಡು ಹೋಗೋದಿಲ್ಲ. ಮರು ಮಾಡಬಹುದನ್ನು ತತ್ವದ ಮರು ಮಾಡ್ತೇವೆ, ಕರೆಕ್ಟ್ ಆಗ್ಲಿ, ಆದ್ರೆ ವಿಕ್ಷೇಪವನ್ನ ಜಾಗೃತಿ ಮಾಡೋದಿಲ್ಲ. ಈಗ ಒಂದು 6 ಗಂಟೆ ನಿದ್ರೆ ಮಾಡಿದ್ದೀರಿ, ದಿನಾನು ಕೂಡ 6 ಗಂಟೆ ನಿದ್ರೆ ಮಾಡ್ತೀವಿ. ನಿದ್ರೆ ಮಾಡೋದ್ರಿಂದ ಅವಾಗ ಏನಾಗತ್ತ, ನಿದ್ರಾ ಸಮಯದಲ್ಲಿ ಕರೆಕ್ಟ್ ತತ್ವ ವಿಸ್ಮೃತಿ ಆಗತ್ತ, ಮರ್ತು ಬಿಡ್ತೀವಿ ನಾವು. ನಿದ್ರೆಯಲ್ಲಿ ಯಾವುದೋ ಕನಸಲ್ಲಿ ಹೋಗ್ಬಿಡ್ತೀವಿ, ಫೈನ್. ಆದ್ರೆ ಕನಸಿನಿಂದ ಎದ್ದ ಮೇಲೆ ಅಷ್ಟು ಕನಸನ್ನ ಒಂದೇ ಕ್ಷಣದಲ್ಲಿ ನಿರಸನ ಮಾಡಿಬಿಡ್ತೀವಿ. ಯಾಕೆ ಅಂತಂದ್ರೆ ಕನಸು ಸುಳ್ಳು ಅಂತಕ್ಕಂತಹದ್ದು ನಮ್ಮೆಲ್ಲರಿಗೆ ಸ್ಪಷ್ಟವಾಗಿ ಗೊತ್ತದ. ಕನಸಿನಲ್ಲಿ ಕಂಡಿರ್ತಕ್ಕಂಥದ್ದನ್ನ ಬೆಳಗ್ಗೆದ್ದು ಮತ್ತೇನು ಹೋಗುದಿಲ್ಲ. ನೋಡ್ರಿ, ನಿನ್ನೆ ನೀವು ಕನಸಲ್ಲಿ ಬಂದ್ಬಿಟ್ಟಿದ್ರಿ, ಒಂದ್ 10,000 ರೂಪಾಯಿ ಕೊಟ್ಟಿದ್ರಿ, ತಗೊಳ್ರಿ ಅಂತ ಏನು ಕೊಡಕ್ ಹೋಗುದಿಲ್ಲ ನಾವು. ಇಲ್ಲ ನಾವು ಅವ್ರಿಗೆ ಕೊಟ್ಟಿದ್ವಿ ಅಂತಂದ್ರೆ ನೋಡ್ರಿ ಕನಸಿನಾಗ ನಾನು ನಿಮ್ಗೆ ಕೊಟ್ಟಿದ್ದೀನಿ ಕೊಡ್ರಿ ಅಂತ ಹೇಳ್ಬಿಟ್ಟು ಹೋಗುದಿಲ್ಲ. ಯಾಕಂದ್ರೆ ನಮಗೆ ಸ್ಪಷ್ಟವಾಗಿ ಗೊತ್ತದ ಅದು ಕನಸು. ಸತ್ಯದು ದುಡ್ಡು ಕೊಟ್ಟದ್ದು ಇಸ್ಕೊಂಡಿದ್ದು ಎಲ್ಲ ನೆನಪದ 100%. ಮತ್ತೆ ಯಾರಂತೂ ನೆನಪದ, ಮತ್ತೆ ಎಲ್ಲಿ ಅಂತನೂ ಕೂಡ ನೆನಪದ. ಕರೆಕ್ಟ್ ಆಗಿ ಅದೆಲ್ಲನು, ಅದು ಯಾವುದು ಕೂಡ ತಪ್ಪಿಲ್ಲ, ಕರೆಕ್ಟ್ ಆಗಿ ನೆನಪದ. ಆದ್ರೆ ಎದ್ದ ಮೇಲೆ ಯಾರಾದ್ರೂ ಹೋಗಿ ಮಾಡ್ತೀವಾ? ನೋಡ್ರಿ ಅಲ್ಲಿ, ಸೊ ನಿನ್ನೆ ನಾನು ಬಂದಿದ್ದೆ ಅಲ್ಲಿ ಇಲ್ಲ ಅವರು ಯೋಗ ಸೆಂಟರ್ ಅಲ್ಲಿ, ಸೊ ನಿಮ್ಮ ಹತ್ರ 5,000 ರೂಪಾಯಿ ಇಸ್ಕೊಂಡಿದ್ದೆ, ತಗೊಳ್ಳಿ ಅಂತ ಹೇಳ್ಬಿಟ್ಟು ಬಂದು ಕೊಡ್ತೀನ? ಕೊಡೋದಿಲ್ಲ. ಇಲ್ಲ ನೀವು ತಗೊಂಡಿದ್ರಿ ಕೊಡ್ರಿ ಅಂತ ನಾನು ಬಂದು ಕೇಳ್ತೀನ? ಕೇಳೋದಿಲ್ಲ. ಯಾಕೆ ಅಂತಂದ್ರೆ ಅದು ಎದ್ಮೇಲೆ ಸ್ಪಷ್ಟವಾಗಿ ಗೊತ್ತದ ಅದು ಸುಳ್ಳು ಅಂತ. ಇದು ಈ ಪಾಠ ಕೇಳೋರಿಗೆ ಕರೆಕ್ಟ್ ಆಗಿ ಅಪ್ಲೈ ಆಗತ್ತೆ ನೋಡ್ರಿ. ನೀವು ಮಾಡಿ ಏನು ನಿಮ್ಮ ಕರ್ತವ್ಯಗಳನ್ನೆಲ್ಲ ಮಾಡಿ, ಆದ್ರೆ ಕರ್ತವ್ಯಗಳನ್ನೆಲ್ಲ ಮಾಡಿದ್ಮೇಲೆ ಒಂದ್ಸಲ ಈ ತತ್ವವನ್ನು ನೆನಪು ಮಾಡ್ಕೊಂಬಿಡಿ. ಹೆಂಗ ನಾವು 6 ಗಂಟೆ ನಿದ್ರೆ ಮಾಡಿ ಎದ್ದ ತಕ್ಷಣಕ್ಕೆ ಹೆಂಗ ನಾವು ಅದನ್ನ ಅಷ್ಟೇ 100% ಅದನ್ನ ತಳ್ಳಿ ಹಾಕ್ತೀವೋ, ಹಾಗೆ ತಳ್ಳಿ ಹಾಕ್ಲಿಕ್ಕೆ ಬರೋಷ್ಟು ಕೆಪಾಸಿಟಿ ಇತ್ತಂತಂದ್ರೆ ತತ್ವ ವಿಸ್ಮೃತಿ ಆಗ್ತಕ್ಕಂತಹದ್ದು ಅನರ್ಥ ಆಗೋದಿಲ್ಲ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು.
ಅವಾಗ ಏನಿರ್ಬೇಕು ಅಂತಂದ್ರೆ, ಅವಾಗ ತತ್ವ ಚೆನ್ನಾಗಿ ಬುದ್ಧಿಯಲ್ಲಿ ಸ್ಥಿರವಾಗಿರ್ಬೇಕು ಮತ್ತು ಇಂದ್ರಿಯಗಳಿಂದ ಮನಸ್ಸಿನ ಸಂಕಲ್ಪಗಳ ಜೊತೆಗೆ ಓಡುವಂತಹ ಒಂದು ತೀವ್ರತೆ ಕಡಿಮೆಯಾಗಿ ಅಲ್ಲಿ ಸ್ಪಷ್ಟವಾಗಿರ್ತಕ್ಕಂತಹ ಜ್ಞಾನ ಇದ್ದಾಗ ನೀವು ಏನಾದ್ರೂ ಮಾಡಿ. ಯಾರಿಗೆ ಅಷ್ಟು ನಾಲೆಡ್ಜ್ ಇಲ್ವೋ, ಅಷ್ಟು ತಾಕತ್ತಿಲ್ವೋ, ಅವಾಗ ಏನ್ ಮಾಡಿ ಅಂತಂದ್ರೆ ತೊಂದರೆ ಇಲ್ಲ. ಊಟ ಮಾಡುವಾಗ, ಸ್ನಾನ ಮಾಡುವಾಗ, ನಿದ್ದೆ ಮಾಡುವಾಗ ಮರುವಾಗ್ಲಿ ತೊಂದರೆ ಇಲ್ಲ. ಮತ್ತೆ ಎದ್ದ ಮೇಲೆ ಅದನ್ನ ನೆನಪು ಮಾಡಿಕೊಳ್ತಕ್ಕಂತಹ ವಿಷಯಗಳನ್ನ ಅಭ್ಯಾಸ ಮಾಡಿ. ಇಲ್ಲಿ ಮತ್ತೊಂದು ಬಹಳ ಬ್ಯೂಟಿಫುಲ್ ಆಗಿರ್ತಕ್ಕಂಥ 127 ಶ್ಲೋಕ. ತತ್ವಸ್ಮೃತೇರವಸರೋ ನಾಸ್ತ್ಯ ಅನ್ಯಾಭ್ಯಾಸಶಾಲಿನಃ ಪ್ರತ್ಯುತಾಭ್ಯಾಸಘಾತಿತ್ವಾತ್ ಬಲಾತ್ ತತ್ವಂ ಉಪೇಕ್ಷತೆ. ಸೊ ಮನುಷ್ಯನಿಗೆ ಈ ಬೇರೆ 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 ಈ ನಮ್ಮ ಇವು ಯಾವ ಶಾಸ್ತ್ರಗಳಂದ್ರೆ ದರ್ಶನ ಶಾಸ್ತ್ರಗಳು. ಆ ದರ್ಶನ ಶಾಸ್ತ್ರದವ್ರಿಗೆ ಹೇಳ್ತಾ ಇದ್ದಾರೆ ಇಲ್ಲಿ. ದರ್ಶನ ಶಾಸ್ತ್ರಗಳನ್ನ ಓದುವಾಗ ಏನಾಗುತ್ತೆ ಅಂತಂದ್ರೆ, ತತ್ವಸ್ಮೃತೇ ಅವಸರೋ ನ ಅಸ್ತಿ ಅನ್ಯ ಅಭ್ಯಾಸ ಶಾಲಿನಃ. ಅಂದ್ರೆ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ದರ್ಶನ ಶಾಸ್ತ್ರಗಳನ್ನ ತಿಳ್ಕೊಳ್ಳೋಕ್ಕೋಸ್ಕರವಾಗಿ ಓದುವಂತಹದ್ದು ಬೇರೆ, ವಾದಕ್ಕೋಸ್ಕರವಾಗಿ ಓದುವಂತಹದ್ದು ಬೇರೆ. ಇಲ್ಲಿ ಮೋರ್ ಕಾನ್ಸಂಟ್ರೇಷನ್ ಯಾರಿಗೆ ಅಂತಂದ್ರೆ, ಒಂದಿಷ್ಟು ಪ್ರಬಲನಾಗಿರ್ತಕ್ಕಂಥವನು, ಒಂದಿಷ್ಟು ತತ್ವವನ್ನ ತಿಳ್ಕೊಂಡಿದ್ದಾನೆ, ಮತ್ತೆ ಅಷ್ಟೇ ಪ್ರಮಾಣದಲ್ಲಿ ದರ್ಶನಗಳನ್ನ ತಿಳ್ಕೊಂಡು ಅವನು ಮತ್ತೆ ದರ್ಶನಗಳನ್ನ ಪ್ರಸ್ತುತಪಡಿಸೋದಾಗ್ಲಿ, ಅದನ್ನ ಆರ್ಗ್ಯುಮೆಂಟ್ ಮಾಡೋದಾಗ್ಲಿ, ವಾದಕ್ಕೆ ಇಳಿಯುವಂತಹ ಆಚಾರ್ಯ ಶಂಕರರು ಇದನ್ನ ಬಹಳ ತುಂಬಾ ಕಡೆ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಇದು ದರ್ಶನ ಶಾಸ್ತ್ರಗಳ ಎಂತದು ಅಂತಂದ್ರೆ, ಅದು ಗೋಂಡಾರನಿಂದ ಕದ್ದು ಬಿಟ್ಟಿದ್ದಾರೆ ಅವರು. ಒಮ್ಮೆ ಆ ಕಾಡಲ್ಲಿ ಹೋಗ್ಬಿಟ್ರೆ ವಾಪಸ್ ಬರಂಗಿಲ್ಲ ಅಂತಾರೆ ಅವರು. ಸೊ ಅಂತಹ ದರ್ಶನ ಶಾಸ್ತ್ರಗಳನ್ನ ಓದ್ಬೇಕು, ಅದನ್ನ ವಾದ ಮಾಡಬೇಕು, ಇದನ್ನ ಖಂಡಿಸ್ಬೇಕು, ಇದು ಸರಿ ಇದು ತಪ್ಪು ಅಂತ ಹೀಗೆ ಮನಸ್ಸು ಯಾವಾಗಲೂ ಕೂಡ ಆ ವಾದದ ಜೊತೆಗೆ ತನ್ನ ಈಗೋವನ್ನ ಪುಷ್ಟಿ ಮಾಡುತ್ತೆ ಅಂತ. ಅವಸರ ಅಂದ್ರೆ ಅಲ್ಲಿ ಸ್ಮರಣೆ ಇರೋದಿಲ್ಲ. ಅಲ್ಲಿ ಪ್ರತ್ಯುಪ ಅಭ್ಯಾಸ ಘಾತಿತ್ವಾತ್ ಬಲಾತ್ ತತ್ವಂ ಉಪೇಕ್ಷತೆ. ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಸ್ವರೂಪವನ್ನ ಅಲ್ಲಿ ಉಪೇಕ್ಷೆ ಮಾಡಿ ವಾದವನ್ನ ಅದೇನ್ ಮಾಡ್ತದೆ ಅಂತಂದ್ರೆ ಪುಷ್ಟಿ ಮಾಡ್ತದೆ. ಸೊ ಆ ಕಾರಣದಿಂದ ಈ ಕಾವ್ಯ ತರ್ಕಾದಿಗಳನ್ನ ಯಾಕೆ ಓದ್ಬಾರದು ಅಂತಂದ್ರೆ, ಆ ಸಾಧಕ ಇನ್ನೂ ತನ್ನ ಆತ್ಯಂತಿಕವಾಗಿರ್ತಕ್ಕಂತಹ ಸ್ಥಿತಿಯನ್ನ ಮುಟ್ಟದೇ ಇರುವಾಗ ಸಾಧಕನಾಗಿರ್ತಕ್ಕಂಥವನು ಜಾಗರೂಕನಾಗಿರ್ಬೇಕು. ಹೆಂಗ ಒಂದು ಸಸಿ ನಾವು ಮನೆ ಮುಂದೆ ನೆಟ್ಟಿದ್ವಿ ಅಂತಂದ್ರೆ, ಅದರ ಬೇರುಗಳು ಭೂಮಿಯಲ್ಲಿ ಭದ್ರವಾಗದೇ ಇರುವಾಗ ಮತ್ತೆ ಅದು ಇನ್ನೂ ಬಲಿಷ್ಠವಾಗದೇ ಇರುವಾಗ, ಅದಕ್ಕಿಂತ ಬಲಿಷ್ಠವಾಗಿರ್ತಕ್ಕಂತಹ ಯಾವುದೇ ಪ್ರಾಣಿ ಅದನ್ನ ಹಾನಿ ಮಾಡಬಹುದು. ಅದೇ ಒಂದು ವೇಳೆ ಆ ಸಸಿ ಭೂಮಿಯಲ್ಲಿ ತನ್ನ ಬೇರುಗಳನ್ನ ಭದ್ರ ಮಾಡಿ ಬಲಿಷ್ಠವಾಯ್ತು ಅಂತಂದ್ರೆ, ಅಂತಹ ಹಸುಗಳು ಅದರ ಸುತ್ತ
ಅದನ್ನ ಏನೆಲ್ಲ ಮಾಡಕ್ ಬಂದ್ರು ಕೂಡ ಅದನ್ನ ಯಾವುದೇ ರೀತಿಯಿಂದ ಅದನ್ನ ಹಾನಿ ಮಾಡಕ್ಕೆ ಸಾಧ್ಯ ಇರೋದಿಲ್ಲ. ಬೇಕಂದ್ರೆ ಹಗ್ಗಗಳಿಂದ ಅಂತಹ 100 ಹಸುಗಳನ್ನ ಅದಕ್ಕೆ ಬಂಧಿಸಬಹುದು. ಈಗ ಸಾಧಕನಾಗಿರ್ತಕ್ಕಂಥವನು ಸದ್ಯ ಸಸಿ ಈಗ ತಾನೇ ನೆಟ್ಟಿರ್ತಕ್ಕಂತಹ ಒಂದು 6 ತಿಂಗಳ ಅಥವಾ 1 ವರ್ಷದ ಸಸಿ, ಅಥವಾ ನಾವು ಶಾಸ್ತ್ರದಲ್ಲಿ ಮಾತನಾಡೋದಾದ್ರೆ ಒಂದು 7 ವರ್ಷದ ಸಸಿಗಳು. ಇದು ಒಂದು 1000 ವರ್ಷದ ಗಿಡ. ಹಾಗಾಗಿ ಆ 1000 ವರ್ಷದ, 1000 ಏನು ಅನಂತ 1000 ವರ್ಷಗಳ ಬೀಜವನ್ನ ಹಾಕಿದ್ದೀವಿ. ಈಗ ಅದು 7 ವರ್ಷದ ಸಸಿ. ಈ 7 ವರ್ಷದ ಸಸಿ 1000 ವರ್ಷಗಳ ಈ ಮರಕ್ಕೆ ತುಂಬಾ ಚಿಕ್ಕದಾಗುತ್ತೆ. ಹಾಗಾಗಿ ವರ್ಷಗಳೇ ನಮ್ಮ ನಾರ್ಮಲ್ ಇದರಲ್ಲಿ 7 ವರ್ಷಗಳಾಗಿರ್ಬೋದು. ಆದರೆ ತತ್ವ ದೃಷ್ಟಿಯಿಂದ ನೋಡಿದಾಗ ಈಗ ಚಿಗುರಲ್ಲೇ ಹೊಡೆದಿರ್ತಕ್ಕಂತಹ ಸ್ವಲ್ಪ ಮೊದಲು ಏನು ಗೊತ್ತಿದ್ದಿಲ್ಲ. ಈಗ ಭಗವದ್ಗೀತೆ ಅಂತಂದ್ರೇನು, ಪಂಚದಶಿ ಅಂತಂದ್ರೇನು, ಉಪನಿಷತ್ತು ಅಂತಂದ್ರೇನು, ವಿವೇಕ ಚೂಡಾಮಣಿ ಅಂತಂದ್ರೇನು, ಸಾಧನಾ ಪಂಚಕ ಅಂತಂದ್ರೇನು, ಮಧ್ವ ಫಿಲಾಸಫಿ ಅಂದ್ರೇನು, ಈಗ ಸ್ವಲ್ಪ 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 ಏನಾಗ್ತಾ ಇದೆ ಅಂತಂದ್ರೆ ಈಗ ಸ್ವಲ್ಪ ತಾನೇ ಕಂಡುಬಿಡ್ತಾ ಇದೆ. ಸೊ ಈಗೊಂದಷ್ಟು ತತ್ಸ್ವರೂಪ ಅಂತಂದ್ರೆ ಏನು ಅಂತ ಅರ್ಥ ಮಾಡಿಕೊಂಡಿದೆ. ಆದ್ರೆ ಆ ತತ್ವದಲ್ಲಿ ದೃಢವಾಗಿ ನಿಲ್ಲುವಷ್ಟು ಸ್ಪಷ್ಟತೆ ಇಲ್ಲ. ಯಾರಾದ್ರೂ ಬಲಾಢ್ಯರು ಅಟ್ಯಾಕ್ ಮಾಡಿದ್ರೆ ಕಿತ್ಕೊಂಡೋಗ್ಬಿಡ್ತದೆ ಅದು. ಸೊ ಅಂತಹ ಸಾಧಕರಿಗೆ ವಿದ್ಯಾರಣ್ಯ ಮುನಿಗಳು ಗೈಡ್ ಮಾಡ್ತಾ ಇದ್ದಾರೆ. ಅಂತವರು ಈ ತರದ ವಾದಗಳಿಗೆ ನೀವು ಹೋದ್ರಿ ಅಂತಂದ್ರೆ ಅದು ನಿಮ್ಮ ತತ್ವವನ್ನ ವಿಸ್ಮೃತಿ ಮಾಡೋದ್ರ ಜೊತೆಗೆ ಹೆಚ್ಚು ಹಾನಿಯನ್ನ ಉಂಟು ಮಾಡುತ್ತೆ. ಸೊ ಆ ಕಾರಣದಿಂದ ನಮಗೆ ಅನುಕೂಲಕರವಾಗಿರ್ತಕ್ಕಂತಹ ವ್ಯಕ್ತಿಗಳ ಜೊತೆಗೆ ಒಂದಿಷ್ಟು ತಿಳ್ಕೊಳ್ಳೋಕ್ಕೋಸ್ಕರ ಸಲುವಾಗಿ ಡಿಸ್ಕಷನ್ ಮಾಡ್ಬೇಕು ಬಿಟ್ರೆ, ನಮ್ಮ ಅಪೋಸಿಷನ್ ಪಾರ್ಟಿ ಜೊತೆಗೆ ವಾದಕ್ಕಿಳಿಬಾರದು. ಮನುಷ್ಯನಿಗೆ ಒಂದು ಸಣ್ಣದೊಂದು ಕಾಯಿಲೆ ಉಂಟು. ಏನಂದ್ರೆ ತಾನು ತಿಳ್ಕೊಂಡಿರ್ತಕ್ಕಂಥದ್ದನ್ನ ಅದನ್ನ ಪ್ರಸ್ತುತಪಡಿಸೋದಾಗ್ಲಿ, ಅದು ಸರಿ ಅಂತ ಹೇಳೋದಾಗ್ಲಿ, ಇದು ಬೈ ಸ್ವಭಾವದಲ್ಲಿ ಇರ್ತಕ್ಕಂಥ ಮನುಷ್ಯನಿಗೆ ಕಾಯಿಲೆ. ಇನ್ನೂ ಪಕ್ವ ಬೆಳವಣಿಗೆ ಆಗೇ ಇಲ್ಲ, ಆಗಲೇ ಅದನ್ನ ನಾನು ಹೇಳಕ್ ಹೋಗ್ಬಿಟ್ನಂತಂದ್ರೆ ಏನಾಗತ್ತೆ, ಅನರ್ಥ ಆಗಿಬಿಡ್ತದೆ. ಸೊ ಆ ಕಾರಣದಿಂದ ಅಂತಹ ದರ್ಶನ ಶಾಸ್ತ್ರಗಳ ಅಧ್ಯಯನ ಅವೆಲ್ಲ ಏನ್ ಮಾಡ್ತಾವ ಅಂತಂದ್ರೆ ಅವು ನಮಗೆ ವಿಸ್ಮೃತಿಯನ್ನ ಉಂಟು ಮಾಡ್ತವೆ. ಆ ಕಾರಣದಿಂದ ಯಾವುದೇ ಕಾರಣಕ್ಕೆ ಅವು ಈ ಶಂಕರ ವೇದಾಂತವನ್ನ ಸ್ಪಷ್ಟವಾಗಿ ಬುದ್ಧಿ ದೃಢವಾಗ ತನಕನೂ ಕೂಡ ಅದರ ಶಾಸ್ತ್ರಗಳಲ್ಲಿ ಮನಸ್ಸನ್ನ ತೀವ್ರವಾಗಿ ತೊಡಗಿಸಬಾರ್ದು. ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯ. ಯಾರಿಗೆ? ಸಾಧಕರಾಗಿರ್ತಕ್ಕಂಥವ್ರಿಗೆ, ಬಲಾಢ್ಯರಿಗೆಲ್ಲ ಸಾಧಕರಾಗಿರ್ತಕ್ಕಂಥವ್ರಿಗೆ ಈ ಒಂದು ಪದ್ಧತಿಯನ್ನ ಅಥವಾ ಈ ಒಂದು ವಿಧಾನವನ್ನ ಪುಷ್ಟಿಗೊಳಿಸಕ್ಕೋಸ್ಕರ ಸಲುವಾಗಿ ಅವರು ಇಲ್ಲಿ ಒಂದು ಉಪನಿಷತ್ತಿನ ವಾಕ್ಯವನ್ನ ನಮಗೆ ಕೋಟ್ ಮಾಡಿ ಹೇಳ್ತಾ ಇದ್ದಾರೆ. ತಮೇವೈಕಂ ವಿಜಾನೀಥ ಹಿ ಅನ್ಯಾ ವಾಚೋ ವಿಮುಂಚತಾಂ ಇತಿ ಶ್ರುತಂ ತಥಾ ಅನ್ಯತ್ರ ವಾಚೋ ವಿಜ್ಞಾಪನಂ ತಿಥಿ. ಈ ಶ್ಲೋಕ ಆಲ್ರೆಡಿ ಇದೇ ಗ್ರಂಥದಲ್ಲಿ ಬಂದಿದೆ. ಜಸ್ಟ್ ಹಿಂದೆ, ಸ್ವಲ್ಪ ಹಿಂದೆ 107 ಶ್ಲೋಕ, ನಂಬರ್ 7 ಶ್ಲೋಕದಲ್ಲಿ ಇದು ಬಂದಿದ್ದೆ. ಮುಂಡಕೋಪನಿಷತ್ತು ಮತ್ತೆ ಬೃಹದಾರಣ್ಯಕೋಪನಿಷತ್ತು ಅಲ್ಲಿ ಏನು ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಇದೆ ಅಂತಕ್ಕಂಥದ್ದನ್ನ ಆ
107ನೇ ಶ್ಲೋಕದಲ್ಲಿ ಬಹಳ ಡಿಟೇಲ್ ಆಗಿ ನಿಮ್ಗೆ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ತಮ್ ತಮ್ ಏವ ಏಕಂ ವಿಜಾನೀತಃ ಹಿ ಅನ್ಯ ವಾಚೋ ವಿಂಚತ. ನಂತರ ಹೇಳ್ತಾ ಇದೆ, ಸಾಧಕನಾಗಿರ್ತಕ್ಕಂಥವನು ಅನ್ಯ ವಾಚೋ ವಿಮುಂಚತ, ಅನ್ಯ ವಿಷಯಗಳನ್ನ ಅಥವಾ ಅನ್ಯ ತರ್ಕವಾದಗಳನ್ನ ಮಾಡಬಾರದು. ಅವನು ಯಾವಾಗಲೂ ಕೂಡ ಆ ಬ್ರಹ್ಮ ತತ್ವದ ಕಡೆ ಚಲಿಸುವಂತಹ ಬ್ರಹ್ಮ ಅಭ್ಯಾಸವನ್ನ ಮಾಡಬೇಕು. ಬಿಟ್ರೆ ತತ್ವಕ್ಕೆ ವಿಸ್ಮೃತಿಯನ್ನ ತರುವಂತಹ ಮಾತು ಕೂಡ ಆಡಬಾರದು. ಅಂತಹ ಮಾತಾಡೋದ್ರಿಂದ ಏನಾಗುತ್ತೆ? ವಾಚೋ ವಿಕ್ಲಾಪನಂತ್ವಿತಿ, ಅದರಿಂದ ವಾಗೀಂದ್ರಿಯಕ್ಕೆ ಶ್ರಮವಾಗುತ್ತೆ. ಇದು ನಾನು ಹೇಳ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು ಉದಾಹರಣೆ. ಇತಿ ಶ್ರುತಂ ತಥಾ ಅನ್ಯತ್ರ ವಾಚೋ ವಿಜ್ಞಾಪನಂತಿತಿ. ಅನ್ಯ ಯಾವುದೇ ರೀತಿಯಾಗಿರ್ತಕ್ಕಂತಹ ತತ್ಸ್ವರೂಪಕ್ಕೆ ವಿಸ್ಮೃತಿಯನ್ನು ತರುವಂತಹ ಶಾಸ್ತ್ರಗಳನ್ನ ಅಧ್ಯಯನ ಮಾಡೋದಾಗ್ಲಿ, ಅವನ್ನ ಮಾತನಾಡೋದಾಗ್ಲಿ, ಶಾಸ್ತ್ರವನ್ನ ಅಧ್ಯಯನ ಮಾಡೋದ್ರಿಂದ ಮನಸ್ಸು ವಿಕ್ಷೇಪವಾಗತ್ತೆ, ಮಾತನಾಡೋದ್ರಿಂದ ವಾಗೀಂದ್ರಿಯಕ್ಕೆ ಶ್ರಮವಾಗತ್ತೆ. ಅದಕ್ಕೆ ಅನ್ಯ ನ ವಾಚೋ, ಬೇರೆದನ್ನ ಏನ್ ಮಾತಾಡ್ಬೇಡ. ತಮೇವ ಏಕಂ ವಿಜಾನೀತಃ, ಆನೆ ಯಾವಾಗೆಲ್ಲ ಸಮಯ ಸಿಗುತ್ತೆ ಆ ತತ್ಸ್ವರೂಪವನ್ನ ಸ್ಥಿರ ಮಾಡ್ತಕ್ಕಂತಹ ಆ ಕಡೆನೆ ಮನಸ್ಸು ಸಂಪೂರ್ಣವಾಗಿ ನಿಲ್ಬೇಕು. ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಅಷ್ಟೇ ಓದ್ಬೇಕು. ಆಗಲ್ಲ ನಿಮಗೆ ಬೇರೆ ಇತ್ತಿದ್ರೆ ನಾರ್ಮಲ್ ಕೆಲಸ ಮಾಡಿ. ಇದಕ್ಕೆ ಸಮಯವನ್ನ ನಿಮ್ಗೇನು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಇದೆ ಒಂದು ಮಾಡಿ. ಮತ್ತೆ ಯಾವಾಗ ಸಮಯ ಸಿಗುತ್ತೆ ಅವಾಗ ಇದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಅಷ್ಟೇ ಓದಿ. ಅದನ್ನ ಬಿಟ್ಟು ಸಾಧಕರಾಗಿರ್ತಕ್ಕಂಥವ್ರಿಗೆ, ಈಗ ಅಧ್ಯಯನ ಶುರುವಾಗಿರ್ತಕ್ಕಂಥವ್ರಿಗೆ ಬೇರೆ ಕಡೆ ತೊಡಗಿಸ್ಕೊಂಡ್ಬಿಟ್ರೆ ಏನಾಗತ್ತೆ? ಅದರಿಂದ ಅನರ್ಥನೇ ಜಾಸ್ತಿ ಆಗತ್ತೆ, ಬಿಟ್ರೆ ಲಾಭ ಕಡಿಮೆ ಆಗತ್ತೆ ಅಂತ ಹೇಳಿ ಇಷ್ಟು ತನಕ ಸಾಧಕರಾಗಿರ್ತಕ್ಕಂಥವ್ರು ಹೇಗೆ ಬ್ರಹ್ಮಾಭ್ಯಾಸವನ್ನ ಮಾಡಬೇಕು ಅಂತಕ್ಕಂಥದ್ದನ್ನ ಬಹಳ ಡಿಟೇಲ್ ಆಗಿ ವಿಷಯವನ್ನ ನಮಗೆ ಸ್ಪಷ್ಟಪಡಿಸಿದರು. ಸೊ ದೆನ್ ಇದಾದ್ಮೇಲೆ ಈಗ ಇನ್ನೊಂದು ರೀತಿಯಾಗಿರ್ತಕ್ಕಂತಹ ಅವನಿಗೆ ಪೂರ್ವ ಪಕ್ಷಿ ಏನು ಭೋಜನಾದಿಗಳು ಶಬ್ದಗಳನ್ನ ತಗೊಂಡು ಊಟನೇ ಮಾಡಬಾರ್ದು ಆಗಾರ, ಮತ್ತೆ ಊಟ ಮಾಡುವಾಗ ವಿಸ್ಮೃತಿ ಆಗತ್ತಲ್ಲ, ಹಂಗತ್ತಂದ್ರೆ ಊಟನೇ ಮಾಡಬಾರ್ದು ಅಂತ ಏನು ಅವನು ಡೈಲಾಗ್ ಎತ್ತಿಕೊಂಡಿದ್ನಲ್ಲ, ಆ ಡೈಲಾಗು ಅದು ನಾರ್ಮಲ್ ಡೈಲಾಗ್ ಅಲ್ಲ, ಅದು ವ್ಯಂಗ್ಯವಾಗಿರ್ತಕ್ಕಂತಹ ಡೈಲಾಗು. ಅಲ್ಲೇನ್ ಮಾಡಿದ್ರು, ಸಾಧಕನಿಗೆ ಡಿಸ್ಟರ್ಬ್ ಆಗ್ಬಾರ್ದು ಅಂತ ಹೇಳಿ ಅಲ್ಲಿ ವಿಷಯವನ್ನ ಸ್ಪಷ್ಟ ಮಾಡಿದ್ರು. ಭೋಜನವನ್ನ ಮಾಡುವಾಗ ವಿಸ್ಮೃತಿ ಅದರ ಪರವಾಗಿಲ್ಲ, ಅದು ಅನರ್ಥ ಆಗೋದಿಲ್ಲ ಅಂತ ಹೇಳಿದ್ರು. ಯಾಕೆ ಅಂತಂದ್ರೆ ಅದು ಮನಸ್ಸು ವಿಕ್ಷೇಪಕ್ಕೊಳಗಾಗೋದಿಲ್ಲ. ಆ ಕಾರಣದಿಂದ ಮತ್ತೆ ಆಹಾರ ಊಟ ಮಾಡೋದ್ರಿಂದ, ಊಟ ಮಾಡಿದ್ರೆ ತಾನೇ ಮನುಷ್ಯ ಬದುಕೋದು. ಊಟನೇ ಮಾಡಲ್ಲ ಅಂತಂದ್ರೆ ಹೆಂಗ? ಮತ್ತೆ ಈಗ ನಮಗೇನು ರೆಸ್ಪಾನ್ಸಿಬಿಲಿಟಿ ಇದೆ, ರೆಸ್ಪಾನ್ಸಿಬಿಲಿಟಿ ಮಾಡ್ಬೇಕು. ರೆಸ್ಪಾನ್ಸಿಬಿಲಿಟಿ ಮಾಡದಿದ್ರೆ ಜೀವನ ಹೆಂಗ್ ಸಾಗುತ್ತೆ? ಔಟರೆಲ್ಲವನ್ನು ಇಟ್ಟುಕೊಂಡು ಒಬ್ಬ ಸಾಧಕನಾಗಿರ್ತಕ್ಕಂಥವನು ಹೇಗೆ ಬ್ರಹ್ಮಾಭ್ಯಾಸವನ್ನ ಅನುಸಂಧಾನ ಮಾಡ್ಬೇಕಂತ ಹೇಳಿ ಈಗ ಬಹಳ ಬ್ಯೂಟಿಫುಲ್ ಶ್ಲೋಕ 2, 129, 130. ಆಹಾರಾದಿ ತ್ಯಜನ್ಯೇವ ಜೀವೇಚ್ಛಾಸ್ತ್ಯಾಂತರಂ ತ್ಯಜನ್ ಕಿಂ ನ ಜೀವಸಿ ಏನೈವಂ ಕರೋಷಿ ಅತ್ರ ದುರಾಗ್ರಹಂ. ದುರಾಗ್ರಹ ಅಂತಂದ್ರೆ ಯಾಕೆ ಇಷ್ಟೊಂದು ಹಠ ಮಾಡ್ತಾ ಇದ್ದೀಯಾ? ಕಾವ್ಯ ತರ್ಕ ಏನಪ್ಪಾ? ಈಗ ಆಹಾರಾದಿ ತ್ಯಜನ್ ಏವ ನ ಜೀವ ಅಂದ್ರೆ ಜೀವಕ್ಕೆ
ಆಹಾರ ಇಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಒಪ್ಪಿಕೊಳ್ಳೋಣ. ಸ್ನಾನ ಮಾಡದೇ ಇದ್ರೆ ಶುಚಿ ಆಗೋದಿಲ್ಲ, ಶುಚಿ ಆಗದಿದ್ರೆ ಮನಸ್ಸು ಪ್ರಸನ್ನವಾಗಿರೋದಿಲ್ಲ, ಒಪ್ಪಿಕೊಳ್ಳೋಣ, ತಪ್ಪೇನಿಲ್ಲ. ಆದ್ರೆ ಈ ಸ್ನಾನ ಭೋಜನ ತರ ತರ್ಕ ಕಾವ್ಯಗಳನ್ನ ಓದದೇ ಇದ್ರೆ ನೀನೇನು ಬದುಕೋದಿಲ್ವಾ ಅಂತ ಸೊ ಆ ಪೂರ್ವ ಪಕ್ಷಿಗೆ ಈಗ ಕೌಂಟರ್ ಕೊಡ್ತಾ ಇದ್ದಾರೆ. ಅಲ್ಲಿ ಪೂರ್ವ ಪಕ್ಷಿಗಿನ್ನ ಏನ್ ಪ್ರಶ್ನೆ ಕೇಳಿದ್ನು ಅದನ್ನ ಗೌಣ ಮಾಡಿ ಸಾಧಕನಿಗೆ ಪ್ರೋತ್ಸಾಹಿಸುವಂತಹ ಮಾತನಾಡಿದ್ರು. ಈಗ ಡೈರೆಕ್ಟ್ ಆಗಿ ಇವನಿಗೆ ಏನ್ ತಿಳಿಸಿದ ಮೇಲೆ ಈಗ ಅವನ ಕಡೆ ತಿರುಗುತ್ತಾ ಮುಖ ತಿರುಗಿಸಿದರೆ, ಕೊನೆಯ ಆಹಾರ ಸ್ನಾನ ಇವೆಲ್ಲ ಜೀವನ ನಿರ್ವಹಣೆಗೆ ಬೇಕಾಗಿರತಕ್ಕಂಥವು. ಆದ್ರೆ ಕಾವ್ಯ ತರ್ಕ ಜೀವನಕ್ಕೆ ಬೇಕಾ? ಅವಿಲ್ಲದೆ ಇದ್ರೆ ಮನುಷ್ಯ ಬದುಕೋದಿಲ್ವಾ? ಇಲ್ಲ ಅವನ್ನ ತಗೊಂಡ್ರೆ ಬದುಕ್ತಾನ? ಯಾಕೆ ಇಷ್ಟೊಂದು ಹಠ ಮಾಡ್ತೀಯ ನೀನು? ಯಾಕಂದ್ರೆ ದುರಾಗ್ರಹ ಅಂದ್ರೆ ಯಾಕೆ ಅಷ್ಟೊಂದು ಆಗ್ರಹ, ಅಷ್ಟೊಂದು ಬೇಕು ಅನ್ನೋ ತರ ಯಾಕೆ ವಾದ ಮಾಡ್ತೀಯ? ಓಕೆ ಆಗೈತೆ ಅಂದ್ರೆ ಹೇಳ್ತೀನಿ ಕೇಳು. ಅಷ್ಟು ಕಾವ್ಯ ತರ್ಕ ಓದ್ಬೇಕು ಅಂತಂದ್ರೆ ಹೆಂಗಿರ್ಬೇಕು ನೀನು? ಅದನ್ನ ಕೇಳು. ಹಾಗೆ ನೀನು ಇದ್ದೆ ಅಂತಂದ್ರ ನೀನ್ ಮಾಡ್ಬೋದು. ಅದು ತಾಕತ್ತಿದ್ದೇ ಇದ್ದಾಗ ಅದು ವಿಸ್ಮೃತಿ ಆಗತ್ತೆ. ತಾಕತ್ತು ಬಂದ ಮೇಲೆ ಯಾರು ತಾಕತ್ತು ಬಂದಿರ್ತಕ್ಕಂಥವ್ರು? ಜನಕಾದೇಹಿ ಕಥಂ ರಾಜ್ಯಂ ಇತಿ ಚೇತ್ ದೃಢಬೋಧತಃ ತಥಾ ತವಾಪಿ ಚೇತ್ ತರ್ಕಂ ಪಟ ಯದ್ವಾ ಕೃಷಿಂ ಕುರು. ಇಸ್ ಎ ಬ್ಯೂಟಿಫುಲ್ ಶ್ಲೋಕ. ಜನಕಾದೇಹಿ, ಜನಕಾದೇಹಿ ಅಂದ್ರೆ ಜನಕನಂತವ್ರು. ಯಾರು ಜನಕ? ಜನಕ ಅಂದಗಳಿಗೆ ಸಾಮಾನ್ಯವಾಗಿ ನಮಗೆ ರಾಮಾಯಣದಲ್ಲಿ ಸೀತೆಯ ತಂದೆ ಜನಕ ಮಹಾರಾಜ ಅಂತ ಬರುತ್ತೆ. ಆದ್ರೆ ಆ ಜನಕ ಮಹಾರಾಜನ ರಾಮಾಯಣದಲ್ಲಿ ಕೆಲವೊಂದು ಕಡೆ ಇದೆ ಅದರ ಜನಕ ಮಹಾರಾಜನ ಬಗ್ಗೆ ಶ್ರೇಷ್ಠತೆ. ಬಟ್ ಆದ್ರೆ ಗೀತೆಯಲ್ಲಿ ಬರುವಂತಹ ಜನಕ ಮತ್ತು ರಾಮಾಯಣದಲ್ಲಿ ಬರುವಂತಹ ಜನಕ, ಅನೇಕ ಜನ ಜನಕ ಅನ್ನುವಂತಹ ಹೆಸರಿನವರು ಬೇಕಾದಷ್ಟು ಜನ ಇರಬಹುದು. ಸೊ ಯಾಕೆ ಅಂತಂದ್ರೆ ಕಾಲವನ್ನ ನಿಮಿತ್ತ ಮಾಡಿಕೊಂಡು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಕೂಡ ಜನಕ ಅಂತಕ್ಕಂಥವನು ಬರ್ತಾನೆ. ಹಾಗಾಗಿ ರಾಮಾಯಣದಲ್ಲಿ ಜನಕ ಮತ್ತು ಉಪನಿಷತ್ತಿನಲ್ಲಿ ಬರುವಂತಹ ಜನಕ ಸೊ ಬೇರೆ ಬೇರೆ ಅಂತ ತಿಳಿದಂತವರು ಒಂದಿಷ್ಟು ಪಾಠ ಮಾಡುವಾಗ ಹೇಳಿದ್ದಾರೆ. ಹಾಗಾಗಿ ಅಷ್ಟು ನಮಗೆ ದೀರ್ಘವಾಗಿ ಆ ವಿಷಯಗಳ ಕಡೆ ಹೋಗೋದು ಬೇಡ. ಅದೇ ಜನಕ, ಯಾಕೆ ಆ ಜನಕ ಆಗ್ಬಾರದು ಅಂತ ಅದರಲ್ಲಿ ಹಠ ಮಾಡಬೇಡಿ. ಯಾಕಂದ್ರೆ ಆ ಜನಕನು ನಮಗೆ ಕ್ಲಿಯರ್ ಆಗಿ ಗೊತ್ತಿಲ್ಲ, ಮತ್ತೆ ಬೃಹದಾರಣ್ಯಕದ ಜನಕನು ಕೂಡ ನಮಗೆ ಗೊತ್ತಿಲ್ಲ. ಹಾಗೆ ಕೋಟ್ ಮಾಡಿದ್ದು ಕೇಳಿದ್ದೀವಿ. ಲೋಕ ಸಂಗ್ರಹ ಮೇವಾಪಿ ಅಂತ ಹೇಳ್ಬಿಟ್ಟು 3rd ಚಾಪ್ಟರ್ ಹೇಳುವಾಗ ಜನಕ ಮಹಾರಾಜನ ಜನಕನನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಗೀತೆಯಲ್ಲಿ ಕೂಡ ಇದೆ. ಮತ್ತೆ ಬೃಹದಾರಣ್ಯಕದಲ್ಲಿ ಯಾಜ್ಞವಲ್ಕ ಜನಕರ ಸಂವಾದ ಅಂತ ಯಥೇಚ್ಛವಾಗಿದೆ. ಈಗ ನಾವು ಬೃಹದಾರಣ್ಯಕ ಉಪನಿಷತ್ತಿನ ಜನಕ ಮಹಾರಾಜನನ್ನ ತಗೊಳ್ಳೋಣ. ಜನಕಾದೇಹಿ ಅಂದ್ರೆ ಜನಕನಂತಹ ಅನೇಕ ಜನರು ಅಥವಾ ಅನೇಕ ರಾಜರು ಅಂತ. ರಾಜ ಇರ್ಬೋದು ಅಥವಾ ರಾಜ ಇಲ್ಲದೆ ಇರ್ಬೋದು, ಆದ್ರೆ ಜನಕನ ಜ್ಞಾನದ ಕ್ವಾಲಿಟಿ ಉಳ್ಳಂತವ್ರು ಅಂತ ಅರ್ಥ ಮಾಡಿಕೋಬೇಕು. ಮತ್ತೆ ರಾಜರೇ ಅಂತ ಅರ್ಥ ಮಾಡಿಕೊಳ್ಳೋದು ಬೇಕಾಗಿಲ್ಲ, ರಾಜರು ಆಗ್ಬೋದು. ಸೊ ಅಂತಹ ಜ್ಞಾನ ಉಳ್ಳಂತವ್ರು ಆಗ್ಬೋದು ಜನಕಾದೇಹಿ. ಕಥಂ ಅಂತ ಜನಕಾದಿಗಳ ಕಥೆಗಳು. ರಾಜ್ಯಂ ಮಿತಿ ಚೇತ್ ದೃಢಬೋಧಾತ್, ಅವರು ರಾಜ್ಯ ಪರಿಪಾಲನೆ ಮಾಡ್ತಾ ಇದ್ರು. ಮತ್ತೆ ಅವ್ರಿಗೆ ಯಾಕೆ ವಿಸ್ಮೃತಿ ಆಗಿಲ್ಲ ಅಂತ ನೀನು ಕೇಳ್ಬೋದು. ಯಾಕಂದ್ರೆ ಅವರು ರಾಜ್ಯ ವೈಭವ ಎಲ್ಲ ಮಾಡ್ತಾ ಇದ್ರು.
ಆದ್ರೆ ಅವ್ರಿಗೆ ಏನಿತ್ತಂದ್ರೆ ಚೇತ್ ದೃಢಬೋಧತಃ, ಈ ತತ್ವ ಅತ್ಯಂತ ದೃಢವಾಗಿತ್ತು. ಎಷ್ಟು ದೃಢವಾಗಿತ್ತು? ಒಂದು ಮರದ ಎಕ್ಸಾಂಪಲ್ ಕೊಟ್ಟಿವಲ್ಲ ನಾವು, ಅದು ತನ್ನ ಬೇರುಗಳನ್ನ ಭೂಮಿಯಲ್ಲಿ ಅತ್ಯಂತ ಭದ್ರವಾಗಿ ಸೇರಿಸಿಬಿಟ್ಟಿದೆ. ಮತ್ತೆ ರೆಂಬೆ ಕೊಂಬೆಗಳು ಸಾಮಾನ್ಯ ಪಶುಗಳಿಗೆ ಸಿಗದಂತೆ ಎತ್ತರಕ್ಕೆ ಹೋಗ್ಬಿಟ್ಟದ. ರೆಂಬೆ ಕೊಂಬೆಗಳು ಅದನ್ನ ಮುಟ್ಲಿಕ್ಕೆ ಸಾಧ್ಯ ಇಲ್ಲ, ಎತ್ತರದಲ್ಲಿ ಇದೆ ಅದು. ಮತ್ತೆ ಅದನ್ನ ಕಿತ್ತಿ ಹಾಕ್ಲಿಕ್ಕೆ ಅದರ ಬೇರುಗಳು ಆಳವಾಗಿ ಇಳ್ಕೊಂಡು ಭೂಮಿಯಲ್ಲಿ. ಹಾಗಾಗಿ ಈಗ ಒಂದು ಮರವನ್ನ ನೂರಾರು ಪಶುಗಳು ಬಂದು ಕೂಡ ಅದನ್ನ ಏನು ಮಾಡಕ್ಕೆ ಸಾಧ್ಯ ಇಲ್ಲ. ಹೇಗೆ ಅದು ಒಂದು ಮರ ಬೆಳ್ಕೊಂಡಿರ್ತದೋ ಹಾಗೆ ತತ್ವದಲ್ಲಿ ಚಿತ್ತ ಕದಲದಂತೆ ಸಂಪೂರ್ಣವಾಗಿರ್ತಕ್ಕಂಥ ಅಹಂ ಬ್ರಹ್ಮಾಸ್ಮಿ ಎನ್ನುವಂತಹ ಬೇರು ದೃಢವಾಗಿರ್ಬೇಕು. ಹೊರಗಡೆಗೆ ಅತ್ಯಂತ ಕುಶಲನಾಗಿರ್ಬೇಕು, ವ್ಯವಹಾರಗಳಲ್ಲಿ ಅತ್ಯಂತ ಕುಶಲನಾಗಿರ್ಬೇಕು. ಕುಶಲನಾಗಿರ್ತಕ್ಕಂತಹ ಜನಕನಂತ ಜ್ಞಾನ ಉಳ್ಳಂತವರು ತಥಾ ತವಾಪಿ ಚೇತ್ ತರ್ಕಂ ಪಠ ಯದ್ವಾ ಕೃಷಿಂ ಕುರು. ಇನ್ನು ಬೇಕಾದಷ್ಟು ನೀನು ಆ ಚಿತ್ತ ದೃಢವಾಗಿರ್ತಕ್ಕಂಥ ಸ್ಥಿತಿಯನ್ನ ಪಡ್ಕೊಂಡ ಮೇಲೆ ನೀನು ರಾಜ್ಯರ ಪರಿಪಾಲನೆ ಮಾಡು. ದರ್ಶನ ಶಾಸ್ತ್ರಗಳನ್ನಾದ್ರೆ ಓದು, ಇಲ್ಲ ವಿದ್ವತ್ ಸಭೆಗಳಲ್ಲಿ ತರ್ಕವಾದರೂ ಮಾಡು, ಇಲ್ಲ ಕೃಷಿಯನ್ನಾದ್ರೆ ಮಾಡು, ಇಲ್ಲ ವಾಣಿಜ್ಯವನ್ನಾದ್ರೆ ಮಾಡು, ಏನಾರ ಮಾಡು. ನೀನ್ ಅವಾಗ ಏನ್ ಮಾಡಿದ್ರು ಕೂಡ ನಿನ್ನನ್ನ ವಿಸ್ಮೃತಿ ಮಾಡಕ್ಕೆ ಸಾಧ್ಯ ಇಲ್ಲ. ಯಾರಿಗೆ ದೃಢವಾಗಿಲ್ವೋ ಅವನಿಗೆ ಅದು ಅಸಾಧ್ಯವಾಗಿರ್ತಕ್ಕ. ಈಗ ಬುದ್ಧ ಸಿದ್ಧಾರ್ಥನಾಗಿರ್ತಕ್ಕಂಥವನು ಬುದ್ಧನಾಗಿ ಭಿಕ್ಷಾ ಪಾತ್ರೆನ ಹಿಡಿದು ಭಿಕ್ಷೆಗೆ ಹೋಗ್ತಾ ಇದ್ದ. ಭಿಕ್ಷೆಗೆ ಹೋದುವಾಗ ಯಾರಾದ್ರೂ ತಿಳುವಳಿಕೆ ಇಲ್ದಿರ್ತಕ್ಕಂಥವ್ರು ಅಯ್ಯೋ ಪಾಪ ಭಿಕ್ಷುಕ ಅಂತಂದ್ರ ಬುದ್ಧನಿಗೆ ನೋವಾಗ್ತಿತ್ತ. ಯಾಕೆ? ಅವನು ಒಳಗಡೆಗೆ ಸದೃಢನಾಗಿದ್ದ. ಯಾರಾದ್ರೂ ಹಂಗ ಹೇಳಿದ್ರೆ ಅವನು ಸ್ಮೈಲ್ ಮಾಡ್ತಿದ್ದ. ಆದ್ರೆ ಅಯ್ಯೋ ನಾನು ಭಿಕ್ಷುಕ ಅಂತ ಮನಸ್ಸು ವಿಕೃತಿ ಆಗ್ತಿದ್ದಿಲ್ಲ. ಸೊ ಅದು ಆ ರೀತಿಯಾಗಿ ದೃಢವಾದಾಗ ಜಗತ್ತಿನ ಜೊತೆಗೆ ಪ್ರಾರಬ್ಧವಶಾತ್ ಹೆಂಗರ ಇರ್ಲಿ ಜೀವನ, ನಾವು ಕಪ್ಪುಗರ ಇರ್ಲಿ, ಸುಳ್ಳಾಗಿರಲಿ, ಕುರೂಪಿಗಳಾಗಿರ್ಲಿ, ಏನು ಇಲ್ಲದೆ ಇರ್ತಕ್ಕಂಥವ್ರಾಗಿರ್ಲಿ, ಹೇಗರ ಇರ್ಲಿ, ಮತ್ತೆ ಅತ್ಯಂತ ರಮಣೀಯವಾಗಿರ್ಲಿ, ಅತ್ಯಂತ ಸುಂದರವಾಗಿರ್ಲಿ, ಎಲ್ಲ ಭೋಗಗಳಿರ್ಲಿ, ಇವು ಯಾವೂ ಕೂಡ ಅವನನ್ನ ಮುಟ್ಟದಿಲ್ಲ. ವಿಕೃತಿಗಳು ಮುಟ್ಟದಿಲ್ಲ. ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಈ ವೈಭವಗಳು ಕೂಡ ಅವನನ್ನ ಮುಟ್ಟದಿಲ್ಲ. ಯಾಕೆಂತಂದ್ರೆ ಈ ಎರಡರನ್ನ ದಾಟಿ ಬೆಳೆದ್ಬಿಟ್ಟನ ಅವನು. ಜನಕರಂತವರು ಹೊರಗಡೆಗೆ ಎಲ್ಲ ರೀತಿಯಾಗಿರ್ತಕ್ಕಂತಹ ಭೋಗಗಳಿದ್ದಾಗಲೂ ಕೂಡ ಅವ್ರಿಗೆ ವಿಸ್ಮೃತಿ ಆಗ್ತಿದ್ದಿಲ್ಲ. ಅಷ್ಟವಕ್ರ ಮುನಿಗಳಂತವರು ದೇಹದ ಅಷ್ಟು ವಿಕೃತಿಯಾಗಿರ್ತಕ್ಕಂಥ ದೇಹ ಇದ್ದಾಗಲೂ ಕೂಡ ಅವರು ವಿಕೃತಿ ಆಗ್ತಿದ್ದಿಲ್ಲ. ಯಾಕೆ ಅಂತಂದ್ರೆ ಅವರಿಗೆ ದೇಹ ನಾನು ಅಲ್ಲ ಎನ್ನುವಂತಹ ಜ್ಞಾನ ಅತ್ಯಂತ ಸ್ಪಷ್ಟವಾಗಿತ್ತು. ಜನಕ ಮಹಾರಾಜನಿಗೆ ಈ ಜಗತ್ತು ಏನು ವೈಭವ ಇದೆ ಇದೆಲ್ಲವೂ ಕೂಡ ಇದು ಬ್ರಹ್ಮನ ಲೀಲೆ, ರಿಯಲ್ ಅಲ್ಲ ಅಂತಕ್ಕಂಥದ್ದು ಜಗತ್ತಿನಲ್ಲಿ ಸತ್ಯತ್ವ ಬುದ್ಧಿ. ಸೊ ಜನಕರಿಗಿದ್ದಿಲ್ಲ, ದೇಹದಲ್ಲಿ ಸತ್ಯತ್ವ ಬುದ್ಧಿ ಅಷ್ಟವಕ್ರ ಮುನಿಗಳಿಗಿದ್ದಿಲ್ಲ. ಮತ್ತೆ ಒಂದಿದ್ದು ಇನ್ನೊಂದಿಲ್ಲ ಅಂತ ಅರ್ಥ ಅಲ್ಲ. ಸುಮ್ನೆ ನಿಮಗೆ ಎಕ್ಸಾಂಪಲ್ ಕೊಟ್ಟೆ, ಎರಡೇ ಹೇಳಿದ್ರಲ್ಲ ಅವರು.
ಒಂದು ಜಗತ್ತು ಸತ್ಯತ್ವ ಬುದ್ಧಿ, ದೇಹದಲ್ಲಿ ಅಭಿಮಾನದ ಬುದ್ಧಿ. ಈ ಎರಡರನ್ನ ಬೇರೆ ಬೇರೆ ಸುಮ್ಮನೆ ತೋರಿಸ್ತೆ ನಾನು. ಮತ್ತೆ ಈ ಉಳಿದು ಕ್ವಾಲಿಟಿ ಇಬ್ಬರಲ್ಲಿದ್ದು. ಮತ್ತೆ ಜನಕನಿಗೆ ಬರೀ ಹೊರಗಡೆಗೆ ರಾಜ್ಯದ ಮೇಲೆ ವ್ಯಾಮೋಹ ಇದ್ದೆಲ್ಲ, ದೇಹದ ಮೇಲೆ ಅಭಿಮಾನ ಇತ್ತಂತ ಅರ್ಥ ಅಲ್ಲ. ಜಗತ್ತಂತಂದ್ರೆ ದೇಹನ ಸೇರಿಸ್ಕೊಂಡೇ ಜಗತ್ತಂತ ತಿಳ್ಕೊಂಡಿರ್ತಕ್ಕಂಥವನು ಅಂತ. ಯಾಕೆ ಅದನ್ನ ಬಿಡಿಸಿ ಹೇಳಿದಂತಂದ್ರೆ ನಮಗೆ ಅರ್ಥ ಹಾಕೋಸ್ಕರ ಸಲುವಾಗಿ. ನಾವು ಒಂದು ವೇಳೆ ಅಷ್ಟವಕ್ರನಂತೆ ಇದ್ದಾಗಲೂ ಕೂಡ ನಮಗೆ ನಮ್ಮ ದೇಹದ ಮೇಲೆ ಅಭಿಮಾನ ಹೊರಟೋಯ್ತು ಅಂತಂದ್ರೆ ಇದು ಹೇಗಿದ್ರೂ ಕೂಡ ಪ್ರಾರಬ್ಧವಶಾತ್, ಆದ್ರೆ ನಾನು ಆನಂದ ಸ್ವರೂಪ ಅಂತಕ್ಕಂಥದ್ದು ದೃಢವಾದಾಗ ಅವಾಗ ಅವನು ಸ್ಮೃತಿ ಆಗೋದಿಲ್ಲ ಅವನಿಗೆ. ಹಾಗೆ ಜಗತ್ತಿನ ಎಲ್ಲ ವೈಭವಗಳು ಇದ್ದಾಗಲೂ ಕೂಡ ಇದು ಮಿಥ್ಯ ಅಂತಕ್ಕಂಥದ್ದು ಸತ್ಯ ಜ್ಞಾನ ಗೊತ್ತಾಗಿತ್ತಂದ್ರೆ ಅವಾಗ ಎಷ್ಟು ಭೋಗಗಳಿದ್ರು ಕೂಡ ಅವನಿಗೂ ಕೂಡ ವಿಸ್ಮೃತಿ ಆಗೋದಿಲ್ಲ. ಅಂತ ಸ್ಥಿತಿಯನ್ನ ಪಡ್ಕೊಂಡ ಮೇಲೆ ನೀನು ಕಾವ್ಯರ ಓದು, ಕೃಷಿಯನ್ನ ಓದು, ವಾಣಿಜ್ಯರ ಮಾಡು, ತರ್ಕರ ಮಾಡು, ವಾಟೆವರ್, ಯೋಗರತೋವ ಭೋಗರತೋವ ಸಂಗರತೋವ ಸಂಘವಿಹೀನ ಯಕ್ಷ ಬ್ರಹ್ಮಣಿ ರಮತೆ ಚಿತ್ತಂ ನಂದತಿ 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 ವಾ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.